Praise God. ದೇವರಿಗೆ ಸ್ತೋತ್ರ. Do you love the word of God? ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೀರಾ? Amen. Say amen. ಆಮೆನ್ ಅಂತ ಹೇಳ್ರಿ. Amen. Listen carefully. ಗಮನ ಕೊಟ್ಟು ಕೇಳ್ರಿ. You will see the changes in your life. ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡ್ತೀರಿ. Because the word changes. God's word changes. ದೇವರ ವಾಕ್ಯವು ಬದಲಾಯಿಸುತ್ತದೆ. Hallelujah. Hallelujah. Colossians 1:27 says. ಕೊಲೊಸ್ಸೆರ ಬರೆದ ಪತ್ರಿಕೆ 1:27ರಲ್ಲಿ ಬರೆಯಲ್ಪಟ್ಟಿದೆ. Christ in you the hope of glory. ಕ್ರಿಸ್ತನು ನಿನ್ನಲ್ಲಿ ಇದ್ದುದರಿಂದ ನಿನ್ನ ಮಹಿಮೆಗೆ ಅದು ನಿರೀಕ್ಷೆ ಆಗಿದೆ. ಕನ್ನಡದಲ್ಲಿ ಓದಿಯಮ್ಮ. ಈ ಮರ್ಮದ ಮಹಿಮಾ ಅತಿಶಯವು ಎಷ್ಟೆಂಬುದನ್ನು ಅನ್ಯ ಜನಗಳಿಗೂ ತಿಳಿಸಲಿಕ್ಕೆ ದೇವರು ಇಚ್ಛಿಸಿದನು. ಈ ಮರ್ಮವು ಏನೆಂದರೆ ಮಹಿಮೆಯ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದೇ. Hallelujah. Colossians 1:27 says Christ in you the hope of glory. ಕ್ರಿಸ್ತನಲ್ಲಿ ಇದ್ದುದರಿಂದ ಮಹಿಮೆಗೆ ಆತನೇ ನಿರೀಕ್ಷೆ ಆಗಿದ್ದಾನೆ. When Christ is in your life, ಕ್ರಿಸ್ತನು ನಿಮ್ಮ ಜೀವನದಲ್ಲಿದ್ದರೆ it does bring glory into your life. ನಿಮ್ಮ ಜೀವನದಲ್ಲಿ ಅದು ಮಹಿಮೆಯನ್ನು ತರುತ್ತದೆ. Hallelujah. Hallelujah. If Christ is in your life, ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಇದ್ದರೆ it does bring glory into your life. ನಿಮ್ಮ ಜೀವನದಲ್ಲಿ ಮಹಿಮೆಯನ್ನು ತರುತ್ತದೆ. The glory of God was lost when man was sinned. ದೇವರ ಮಹಿಮೆಯು ಮನುಷ್ಯನು ಪಾಪ ಮಾಡಿದಾಗ ಮನುಷ್ಯನು ಕಳ್ಕೊಂಡನು. But glory of God is restored when Christ is in a person. ಆದರೆ ಕ್ರಿಸ್ತನು ಒಬ್ಬ ವ್ಯಕ್ತಿಯಲ್ಲಿದ್ದಾಗ ದೇವರ ಮಹಿಮೆಯು ಮತ್ತೆ ಆತನಿಗೆ ಸಿಕ್ಕಿದೆ. Hallelujah. 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 Are you following me? ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ? Hallelujah. If I believe that Jesus died for me, ಯೇಸು ಕ್ರಿಸ್ತ ನನಗಾಗಿ ಸತ್ತಿದ್ದಾನೆ ಅಂತ ಹೇಳಿ ನಂಬಿದರೆ it's good. That's wonderful because that is true. ಅದು ಒಳ್ಳೆಯದು, ಅದು ಅದ್ಭುತಕರವಾಗಿರೋದು, ಯಾಕಂದ್ರೆ ಸತ್ಯವಾಗಿದೆ. But it doesn't bring glory into my life. ಆದರೆ ನನ್ನ ಜೀವನದಲ್ಲಿ ಅದು ಮಹಿಮೆಯನ್ನು ತರುವುದಿಲ್ಲ. If I believe Jesus resurrected from the dead, ಯೇಸು ಸ್ವಾಮಿ ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಅಂತ ಹೇಳಿ ನಂಬುವುದಾದರೆ it's excellent. ಅದು ತುಂಬಾ ಉತ್ತಮವಾಗಿರುವಂತದ್ದು. Because that is true. ಯಾಕಂದ್ರೆ ಅದು ಸತ್ಯವಾಗಿದೆ. But it doesn't bring glory into my life. ಆದರೆ ಅದು ನನ್ನ ಜೀವನಕ್ಕೆ ಮಹಿಮೆಯನ್ನು ತರುವುದಿಲ್ಲ. If I believe that Jesus Christ ascended to heaven, ಯೇಸು ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ ಅಂತ ಹೇಳಿ ನಾವು ನಂಬುವುದಾದರೆ that is wonderful. ಅದು ಅದ್ಭುತಕರವಾಗಿರುವಂತದ್ದು. Because that is true. ಯಾಕಂದ್ರೆ ಅದು ಸತ್ಯವಾಗಿದೆ. But it doesn't bring glory into my life. ಆದರೆ ಅದು ನನ್ನ ಜೀವನಕ್ಕೆ ಮಹಿಮೆಯನ್ನು ತರುವುದಿಲ್ಲ. Bible says, ಬೈಬಲ್ ಹೇಳುತ್ತದೆ, the glory of God in man's life is mystery. ದೇವರ ಮಹಿಮೆಯು ಮನುಷ್ಯನ ಜೀವನದಲ್ಲಿ ಇರುವಂತದ್ದು ಮರ್ಮವಾಗಿರುವಂತದ್ದು. Hallelujah. Hallelujah. God put his glory in a man, that is a mystery. Bible says ದೇವರ ಮಹಿಮೆ ಮನುಷ್ಯನಲ್ಲಿ ಇರುವಂತದ್ದು ಅದು ಮರ್ಮವಾಗಿರುವಂತ ವಿಷಯ. that mystery is, here Paul is revealing the truth. That mystery is Christ in you is the glory. ಇಲ್ಲಿ ಪೌಲನು ಸತ್ಯವನ್ನು ಹೇಳ್ತಾ ಇದ್ದಾನೆ. ಆ ಮರ್ಮ ಏನಂದ್ರೆ ಕ್ರಿಸ್ತನು ನಿನ್ನಲ್ಲಿ ಇರುವುದು ದೇವರ ಮಹಿಮೆಯಾಗಿದೆ. Hallelujah. 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 If Christ is in your life, ಕ್ರಿಸ್ತನು ನಿಮ್ಮ ಜೀವನದಲ್ಲಿದ್ದರೆ you will see the glory of God in your life. ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ನೋಡುತ್ತೀರಿ. Not Christ on the cross. ಕ್ರಿಸ್ತನು ಶಿಲುಬೆ ಮೇಲೆ ಇರುವಂತದ್ದಲ್ಲ. Not Christ on the grave. ಕ್ರಿಸ್ತನು ಸಮಾಧಿಯಲ್ಲಿ ಇರುವಂತದ್ದಲ್ಲ. Not Christ in the heaven. ಕ್ರಿಸ್ತನು ಪರಲೋಕದಲ್ಲಿ ಇರುವಂತದ್ದಲ್ಲ. But Christ in you. ಆ ಕ್ರಿಸ್ತನು ನಿಮ್ಮೊಳಗೆ ಇರಬೇಕು. Means glory of God in you. ಅದರ ಅರ್ಥ ಏನಂದ್ರೆ ದೇವರ ಮಹಿಮೆ ನಿನ್ನೊಳಗೆ. Many people will stop Jesus Christ died for me, that only they believe. ಬಹಳಷ್ಟು ಜನರು ಯೇಸು ಕ್ರಿಸ್ತ ನನಗಾಗಿ ಸತ್ತಿದ್ದಾನೆ ಅಷ್ಟೇ ಅವರು ನಂಬುತ್ತಾರೆ. Some people better than that, they'll believe that Jesus raised from the dead and they'll stop. ಕೆಲವು ಜನರು ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ್ದಾನೆ ಅಂತ ಹೇಳಿ ಅಷ್ಟೇ ಅವರು ನಂಬಿ ಸುಮ್ಮನೆ ಇರ್ತಾರೆ. Some more persons they will believe that yes, he ascended to heaven, all these are true, he did this work. ಕೆಲವು ಜನರು ನಂಬುತ್ತಾರೆ ಆತನ ಮೇಲಕ್ಕೆ ಎತ್ತಲ್ಪಟ್ಟಿದನು ಅಂತ ಹೇಳಿ. But if you want to see the glory of God in your life, ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ನೋಡಬೇಕಾದ್ರೆ, the Christ who was resurrected, that Christ must be come and dwells in you. ಪುನರುತ್ಥಾನ ಹೊಂದಿರುವಂತ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಆತನು ಬಂದು ನೆಲೆಗೊಂಡಿರಬೇಕು. Hallelujah. Hallelujah. Do you know many religions are looking for the glory of God in man's life. ಬಹಳಷ್ಟು ಧರ್ಮಗಳು ದೇವರ ಮಹಿಮೆಯನ್ನು ತಮ್ಮ ಜೀವನದಲ್ಲಿ ನೋಡಬೇಕಂತ ಹೇಳಿ ನೋಡ್ತಾ Every ಇದ್ದಾರೆ. man is desired to have the glory of God. ಪ್ರತಿಯೊಬ್ಬ ಮನುಷ್ಯನು ದೇವರ ಮಹಿಮೆ ತನ್ನ ಜೀವನದಲ್ಲಿ ಕಾಣಬೇಕಂತ ತೀರ್ಮಾನ ಮಾಡಿಕೊಂಡಿದ್ದಾನೆ. So the religious people they seek in every other way. ಅದಕ್ಕಾಗಿ ಧರ್ಮದಲ್ಲಿರುವಂತ ಜನರು ಅವರು ತಮ್ಮ ಹೆಸರುಗಳಲ್ಲಿ ಅವರು ನೋಡ್ತಾ ಇದ್ದಾರೆ. They were seeking for the glory of God in other way. ಬೇರೆ ದಾರಿಯಲ್ಲಿ ದೇವರ ಮಹಿಮೆಯನ್ನು ಅವರು ಎದುರು ನೋಡ್ತಾ ಇದ್ದಾರೆ. But it is available in Christ Jesus. God made it in Christ Jesus available. ಅದು ಬರೀ ಕ್ರಿಸ್ತನಲ್ಲಿ ಇದೆ, ಅದು ದೇವರು ಕ್ರಿಸ್ತನಲ್ಲಿ ಇರುವಂತೆ ಮಾಡಿದ್ದಾನೆ. Hallelujah. If any person want to see the glory of God in your life,
Yeah. You must have Christ in you, not on the cross, not in the grave, not in ascended to heaven. ಯಾರಾದರೂ ದೇವರ ಮಹಿಮೆ ನಿಮ್ಮ ಜೀವನದಲ್ಲಿ ನೋಡಬೇಕಾದ್ರೆ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಆತನು ಇರಬೇಕು. ಆತನು ಶಿಲುಬೆ ಮೇಲೆ ಇರುವಂತವನಲ್ಲ, ಮೇಲಕ್ಕೆ ಎತ್ತಲ್ಪಡುವುದರಲ್ಲಿ ನೀವು ನಂಬುವುದರಲ್ಲಿ ಮಾತ್ರವಲ್ಲ, ಆತನು ಪರಲೋಕದಲ್ಲಿ ಇದ್ದಾನೆ ಅಂತೇಳಿ ನೀವು ನಂಬುವುದರಲ್ಲ. Hallelujah. Hallelujah. Notice Jesus is the man who came to die in our place. ಯೇಸು ಕ್ರಿಸ್ತನಾದ ಮನುಷ್ಯನಾಗಿ ನಮ್ಮ ಸ್ಥಾನದಲ್ಲೇ ಸಾಯಲಿಕ್ಕೆ ಬಂದಿದ್ದನು. When the Holy Spirit came upon him, ಪರಿಶುದ್ಧಾತ್ಮನ ಆತನ ಮೇಲೆ ಬಂದಾಗ he became Jesus the Christ. ಆತನು ಯೇಸು ಕ್ರಿಸ್ತನಾದನು. Hallelujah. Hallelujah. God Almighty came as a man Jesus to die in our place because we were sinners. ಸರ್ವಶಕ್ತನಾಗಿರುವಂತ ದೇವರು ಮನುಷ್ಯ ರೂಪದಲ್ಲಿ ಬಂದು ನಮ್ಮ ಪರವಾಗಿ ಆತನ ಸಾಯಲಿಕ್ಕೆ ಬಂದಿದ್ದಾನೆ. ಯಾಕಂದ್ರೆ ನಾವು ಪಾಪಿಗಳಾಗಿದ್ದೇವೆ. Hallelujah. Hallelujah. As a man, as a person, Jesus was growing. ವ್ಯಕ್ತಿಯಾಗಿ ಆತ ಯೇಸು ಸ್ವಾಮಿ ಬೆಳೆಯುತ್ತಾ ಇದ್ದನು. The God Almighty, the Spirit of God, the Holy Spirit came upon him and made him Christ. ಸರ್ವಶಕ್ತನಾಗಿರುವಂತ ದೇವರು ಪವಿತ್ರಾತ್ಮನ ದೇವರಾತನ ಮೇಲೆ ಬಂದು ಆತನನ್ನು ಕ್ರಿಸ್ತನಾಗಿ ಮಾಡಿದನು. Hallelujah. That onwards he did miracles, healing, signs and wonders. ಆ ಸಮಯದಿಂದ ಆತನ ಅದ್ಭುತ ಕಾರ್ಯಗಳು, ಮಾತು ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದನು. Jesus became the Christ, the anointed one, the Messiah, because of the Holy Spirit who came upon him. ಪರಿಶುದ್ಧಾತ್ಮನ ದೇವರು ಯೇಸು ಕ್ರಿಸ್ತನ ಮೇಲೆ ಬಂದಾಗ ಆತನ ಮೆಸ್ಸಾಯನಾದನು, ಅಭಿಷೇಕ್ತನಾಗಿರುವಂತ ದೇವರಾಗಿದ್ದನು ಆದನು. Hallelujah. Hallelujah. Now Father is in ಈಗ heaven. ತಂದೆ ಪರಲೋಕದಲ್ಲಿದ್ದಾನೆ. Jesus Christ also ascended to heaven and Yes. went to there, ಯೇಸು ಕ್ರಿಸ್ತನ ಸಹ ಪರಲೋಕಕ್ಕೆ ಹೋಗಿ ಆತನ ಅಲ್ಲಿದ್ದಾನೆ. and he will be there ಆತನ ಅಲ್ಲೇ ಇರುತ್ತಾನೆ until he comes again. ಆತನು ಹಿಂತಿರುಗಿ ಬರುವ ತನಕ. But the Holy Spirit of God is here with us. ಆದ್ರೆ ಪವಿತ್ರಾತ್ಮನ ದೇವರು ಒಂದು ಭೂಮಿ ಮೇಲೆ ನಮ್ಮೊಳಗೆ ಆತನಿದ್ದಾನೆ. Hallelujah. Hallelujah. Who is with us? ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ? Holy Spirit of God, God's Spirit is dwelling with us. ದೇವರ ಆತ್ಮನು, ಪವಿತ್ರಾತ್ಮನ ದೇವರು ನಮ್ಮಲ್ಲೇ ನೆಲೆಗೊಂಡಿದ್ದಾನೆ. We experience God, we experience Father, we experience Jesus through the Holy Spirit of God on this earth in our lives. ಪವಿತ್ರಾತ್ಮ ದೇವರ ಮೂಲಕವಾಗಿ ಈ ಭೂಮಿಯಲ್ಲಿ ನಾವು ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಅನುಭವಿಸ್ತಾ ಇದ್ದೇವೆ. Hallelujah. Hallelujah. We experience his manifestations of his power through the Holy Spirit of God. ಪವಿತ್ರಾತ್ಮ ದೇವರಿಂದ ಯೇಸುವಿನ ಶಕ್ತಿಯನ್ನು ನಾವು ಭೂಮಿ ಮೇಲೆ ನಾವು ಕಾಣುತ್ತಾ ಇದ್ದೇವೆ. Hallelujah. Christ in you means ಕ್ರಿಸ್ತನು ನಿನ್ನಲ್ಲಿ ಇದ್ದಾನೆ ಅಂತ ಹೇಳಿದರೆ Holy Spirit of God is in you. ಪವಿತ್ರಾತ್ಮನ ದೇವರು ನಿನ್ನಲ್ಲಿ ಇದ್ದಾನೆ. Hallelujah. Hallelujah. How many of you filled by the Holy Spirit of ಎಷ್ಟು ಜನರು God? ಪವಿತ್ರಾತ್ಮ ದೇವರನ್ನು That ತುಂಬಿಸಲ್ಪಟ್ಟಿದ್ದೀರಿ? means Christ is in you. ಅದರ ಅರ್ಥ ಏನಂದ್ರೆ ಕ್ರಿಸ್ತನಿನೊಳಗೆ ಇದ್ದಾನೆ Say ಎಂದು. Christ in me. ಕ್ರಿಸ್ತನು ನನ್ನಲ್ಲಿ I ಇದ್ದಾನೆ. have glory in my life. ನನ್ನಲ್ಲಿ ದೇವರ ಮಹಿಮೆ ಇದೆ. Hallelujah. Hallelujah. Christ is a person and also a place. ಕ್ರಿಸ್ತನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಮತ್ತು ಒಂದು ಸ್ಥಳವಾಗಿದೆ. Hallelujah. Hallelujah. So Christ in you means ಅದರ ಅರ್ಥ ಏನಂದ್ರೆ ಕ್ರಿಸ್ತನಲ್ಲಿ ಇದ್ದಾನೆ ಅಂದ್ರೆ kingdom of heaven is in you. ಪರಲೋಕ ರಾಜ್ಯವು ನಿನ್ನಲ್ಲಿದೆ. If Christ is in you, ಕ್ರಿಸ್ತನು ನಿನ್ನಲ್ಲಿದ್ದರೆ heaven is in you. ಪರಲೋಕವು ನಿನ್ನಲ್ಲಿದೆ. Hallelujah. Hallelujah. If Christ is in you, ಕ್ರಿಸ್ತನಿನಲ್ಲಿದ್ದರೆ the anointing is in you. ದೇವರ ಅಭಿಷೇಕ ನಿನ್ನಲ್ಲಿದೆ. If Christ is in you, ಕ್ರಿಸ್ತನಿನಲ್ಲಿದ್ದರೆ God's presence is in you. ದೇವರ ಸನ್ನಿಧಿ If ನಿನ್ನಲ್ಲಿದೆ. Christ is in you, ಕ್ರಿಸ್ತನಿನಲ್ಲಿದ್ದರೆ his power is in you. ಆತನ ಶಕ್ತಿ ನಿನ್ನಲ್ಲಿದೆ. Hallelujah. Hallelujah. When you come to know that Christ is in you, ಕ್ರಿಸ್ತನು ನನ್ನಲ್ಲಿ ಇದ್ದಾನೆ ಅಂತ ನೀನು ತಿಳಿದುಕೊಂಡಾಗ you are more than a man. ನೀನು ಮನುಷ್ಯನಿಗಿಂತ ದೊಡ್ಡವನು. Hallelujah. 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 If you understand and know that Christ is in you and who he is, ಕ್ರಿಸ್ತನು ನನ್ನಲ್ಲಿದ್ದಾನೆ, ಆತನು ಯಾರು ಅಂತೇಳಿ ನಿನಗೆ ಗೊತ್ತಾದಾಗ hallelujah, Hallelujah. you are more than a man. ನೀನು ಮನುಷ್ಯನಿಗಿಂತ ದೊಡ್ಡವನು. Hallelujah. Hallelujah. That means you are a special person, not like a general common unbelieved person. ಅದರ ಅರ್ಥ ಏನಂದ್ರೆ ಸಾಮಾನ್ಯವಾಗಿರುವಂತ ಅನ್ಯ ಜನನಲ್ಲ, ನೀನು ವಿಶೇಷವುಳ್ಳಂತ ಮನುಷ್ಯನು. Hallelujah. Hallelujah. You became a more than a man. ನೀನು ಮನುಷ್ಯನಿಗಿಂತ ಹೆಚ್ಚಿನವನು. Why? God's power is in you. ಯಾಕಂದ್ರೆ ದೇವರ ಶಕ್ತಿ ನಿನ್ನಲ್ಲಿದೆ. Hallelujah. Hallelujah. Because of him you became more than a man. ಆತನು ನಿನ್ನಲ್ಲಿ ಇದ್ದುದರಿಂದ ನೀನು ಮನುಷ್ಯನಿಗಿಂತ ಹೆಚ್ಚಿನವನಾದೆ. When you come to know that Christ is in you, ಕ್ರಿಸ್ತನು ನಿನ್ನಲ್ಲಿ ಇದ್ದಾನೆ ಅಂತ ಹೇಳಿ you ನಿನಗೆ became a ಗೊತ್ತಾದಾಗ partaker of divine nature. ನೀನು ದೈವಿಕವಾಗಿರುವಂತ ಸ್ವಭಾವದಲ್ಲಿ ನೀನು ಭಾಗಿಯಾಗಿದೀಯಾ. Hallelujah. Hallelujah. When you come to know that Christ is in you, ಕ್ರಿಸ್ತನು ನಿನ್ನಲ್ಲಿ ಇದ್ದಾನೆ ಅಂತ ಹೇಳಿ ನಿನಗೆ ಗೊತ್ತಾದಾಗ you will speak like John. ನೀನು ಯೋಹನನಾಗಿ ಮಾತಾಡ್ತೀಯಾ. Whatsoever is born of God overcometh the world. ದೇವರಿಂದ ಯಾವುದು ಹುಟ್ಟಿದೆಯೋ ಈ ಲೋಕವನ್ನು ಜಯಿಸುತ್ತದೆ. You say that yes, I born from God, I can overcome this situation. ಹೌದು, ನೀನು ಹೇಳ್ತೇನೆ ದೇವರಿಂದ ಹುಟ್ಟಿದ್ದೇನೆ, ನಾನು ಈ ಪರಿಸ್ಥಿತಿಗಳನ್ನು ನಾನು ಜಯಿಸುತ್ತೇನೆ. And you say like John,
ನೀನು ಜಾನಿನಾಗೆ ನೀನು ಹೇಳ್ತೀಯಾ, ಯೋಹಾನನಾಗೆ ಯೋಹಾನನಾಗೆ, ನೀನು ಹೇಳ್ತೀಯಾ, greater is he that is in me than he that is in the world. ಈ ಲೋಕದಲ್ಲಿರುವ ಆತನಿಗಿಂತ ನನ್ನೊಳಗಿರುವವನು ದೊಡ್ಡವನಾಗಿದ್ದಾನೆ. If anything happened to you, first you say that because you have Christ in you, so you say that I am more than a conqueror, and who is in me is greater than who is in the world. ನಿನ್ನಲ್ಲಿ ಏನಾದರೂ ಆದ್ರೆ ನೀನು ಹೇಳ್ತೀಯ ನಾನು ಜಯಶಾಲಿಗಿಂತ ಜಯಶಾಲಿ ಆಗಿದ್ದಾನೆ, ನಾನು ನನ್ನೊಳಗಿರುವ ಆತನ ಲೋಕದಲ್ಲಿರುವ ದೊಡ್ಡವನ ಅಂತೇಳಿ ನೀನು ಅರಿಕೆ ಮಾಡುತ್ತೀಯಾ. Hallelujah. Hallelujah. When you come to know that Christ is in you, ಕ್ರಿಸ್ತನು ನಿನ್ನಲ್ಲಿ ಇದ್ದಾನೆ ಅಂತೇಳಿ ನಿನಗೆ ಗೊತ್ತಾದಾಗ you will speak like Paul. ನೀನು ಪೌಲನಾಗಿ In ಮಾತಾಡ್ತೀಯ. all these things I am more than a conqueror. We are more than a conquerors. ಎಲ್ಲಾ ವಿಷಯಗಳಿಗಿಂತ ನಾನು ಜಯಶಾಲಿಗಿಂತ ಜಯಶಾಲಿ ಆಗಿದ್ದಾನೆ ಅಂತೇಳಿ ನೀನು ಅರಿಕೆ ಮಾಡ್ತೀಯ. Hallelujah. Hallelujah. When Christ is in you and when you know this truth, ಕ್ರಿಸ್ತನಲ್ಲಿ ಇದ್ದಾನೆ ಅಂತೇಳಿ ಸತ್ಯ ನಿಮಗೆ ಗೊತ್ತಾದರೆ it doesn't matter what you going through. ನೀನು ಏನು ಅನುಭವಿಸುತ್ತೀಯಾ ಅದು ನಿನಗೆ ಚಿಂತೆ You will ಮಾಡುವುದಿಲ್ಲ. be joyful in all your days in your life. ನಿನ್ನ ಎಲ್ಲಾ ದಿನಗಳಲ್ಲಿ ನೀನು ಆನಂದಿಸುವವನಾಗಿ ಸಂತೋಷವುಳ್ಳವನಾಗಿರುತ್ತೀಯ. Anything happens also, you have assurance because Christ is in you. You can face joyfully the things. ನಿನಗೆ ಏನಾದರೂ ವಿಷಯಗಳು ಆದರೆ ನೀನು ನಿನ್ನ ಹೃದಯದಲ್ಲಿ ನಿನಗೆ ಒಂದು ಭರವಸೆ ಇರುತ್ತದೆ, ನಾನು ಅದನ್ನು ಕ್ರಿಸ್ತ ಯೇಸುವಿನಲ್ಲಿ ನಾನು ಅದನ್ನು ಜಯಿಸುತ್ತೇನೆ ಎಂದು. Hallelujah. When an ordinary man gets into trouble, he has no hope. ಈ ಒಂದು ಸಾಧಾರಣವಾಗಿರುವ ಮನುಷ್ಯನು ಆತನ ಕಷ್ಟಕ್ಕೆ ಒಳಗಾಗಿದ್ದರೆ ಆತನಿಗೆ ಯಾವ ನಿರೀಕ್ಷೆ ಇಲ್ಲ. But there is hope for the child of God. ಆದರೆ ದೇವರ ಮಗುಗೆ ನಿರೀಕ್ಷೆ ಇದೆ. That hope is Christ is in you. ಆ ಒಂದು ನಿರೀಕ್ಷೆ ಏನಂದ್ರೆ ಕ್ರಿಸ್ತನು ನಿನ್ನಲ್ಲಿ ಇದ್ದಾನೆ ಎಂದು. Hallelujah. 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 That must be soaked into your heart and mind. ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಅದು ನೆನೆಸಲ್ಪಟ್ಟಿರಬೇಕು. Hallelujah. Hallelujah. Say Christ in me. ಕ್ರಿಸ್ತ ನನ್ನಲ್ಲಿದ್ದಾನೆ. Christ in me. ಕ್ರಿಸ್ತನು ನನ್ನಲ್ಲಿದ್ದಾನೆ. Hallelujah. Ephesians 1st chapter 3rd verse says, ಎಫೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, Blessed be the God and the Father of our Lord Jesus Christ, who has blessed us with all spiritual blessings in heavenly places in Christ Jesus. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಕೃತಜ್ಞತೆ ವಂದನೆ ಸಲ್ಲಿಸುತ್ತೇನೆ, ಯಾಕಂದ್ರೆ ಆತನು ಸಕಲ ಎಲ್ಲ ಒಂದು ಆಶೀರ್ವಾದಗಳು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಅನುಗ್ರಹಿಸಿದ್ದಾನೆ. Read it in Kannada. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. Hallelujah. Hallelujah. ಸಕಲ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. Hallelujah. Hallelujah. In Christ God blessed us with every spiritual blessing. ಎಲ್ಲ ಒಂದು ಆತ್ಮಿಕ ಆಶೀರ್ವಾದಗಳು ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. What the word of God is saying? ದೇವರ ವಾಕ್ಯ ಏನು ಹೇಳ್ತಾ ಇದೆ? Is it saying are you going to be blessed? ನೀನು ಆಶೀರ್ವಾದ ಹೊಂದಲಿಕ್ಕೆ ಇದೆಯಾ Are ಅಂತ already ಹೇಳ್ತದೆ. blessed? What the word of God says? ಆಗಲೇ ನೀನು ಆಶೀರ್ವಾದ ಹೊಂದಿದ್ಯಾ? ಏನು ಹೇಳ್ತಾ ಇದೆ ದೇವರ ವಾಕ್ಯ? Already blessed. ಆಗಲೇ ನೀನು ಆಶೀರ್ವಾದ ಹೊಂದಿದ್ಯಾ? Hallelujah. When Christ has come into you, ಕ್ರಿಸ್ತನಿನೊಳಗೆ ಬಂದಾಗ all his blessings, ಆತನ ಎಲ್ಲ ಆಶೀರ್ವಾದಗಳು, all his miracle power, ಆತನ ಎಲ್ಲ ಅದ್ಭುತ ಕಾರ್ಯಗಳು, all his gifts, ಆತನ ಎಲ್ಲ ವರಗಳು, and all his kingdom has come into you. ಆತನ ಎಲ್ಲ ಒಂದು ರಾಜ್ಯವು ನಿನ್ನೊಳಗೆ ಅದು ಬಂದಿದೆ. Hallelujah. Hallelujah. Christ means don't think like a small person. Don't think like a small ಚಿಕ್ಕ person. ವ್ಯಕ್ತಿಯಾಗಿ ನೀನು ಅದನ್ನ ಯೋಚನೆ ಮಾಡಬೇಡ. Christ andri. Hallelujah. ಕ್ರಿಸ್ತನ ಚಿಕ್ಕ ವ್ಯಕ್ತಿ ಅಂತ ಯೋಚನೆ ಮಾಡಬೇಡ. When Christ comes in you, ಕ್ರಿಸ್ತನಿನೊಳಗೆ when you ಬಂದಾಗ allow him, Holy Spirit, Christ come and dwell in my heart, that means ಪವಿತ್ರ ಆತ್ಮ ದೇವರೇ ಕ್ರಿಸ್ತನೇ ನನ್ನೊಳಗೆ ಬಂದು ನೆಲೆಗೊಳ್ಳು ಅಂತ ಹೇಳುವಾಗ all his power, with all his power, with all his miracle power, with all his anointing, with all his blessings, with all his gifts, he come and dwells in ಆತನ you. ಎಲ್ಲ ಶಕ್ತಿಯಿಂದ, ಆತನ ಎಲ್ಲ ಅಭಿಷೇಕದಿಂದ, ಆತನ ಎಲ್ಲ ಆಶೀರ್ವಾದಗಳಿಂದ, ಆತನ ಎಲ್ಲ ವರಗಳಿಂದ ಬಂದು ನಮ್ಮಲ್ಲಿ ನೆಲೆಗೊಳ್ಳುತ್ತಾನೆ. Hallelujah. Hallelujah. I ask you one thing. ಒಂದು ವಿಷಯ ನಿಮಗೆ ಕೇಳುತ್ತೇನೆ. When I came from my house, ನನ್ನ ಮನೆಯಿಂದ ನಾನು did ಬಂದಾಗ I forget my eyes at home? ನಾನು ಮನೆಯಲ್ಲಿ ಕಣ್ಣುಗಳನ್ನು ಮರೆತು ಬರ್ತೇನಾ? Did I forget my legs at my home? ನನ್ನ ಕಾಳುಗಳು ಮನೆಯಲ್ಲೇ ಮರೆತು ಬಂದಿದ್ದೇನಾ? Say yes or no. ಹೌದಾ ಇಲ್ವಾ ಹೇಳ್ರಿ? No. ಇಲ್ಲ. When I came here, ನಾನು ಇಲ್ಲಿಗೆ ಬಂದಾಗ along with me, ನನ್ನ ಜೊತೆಯಲ್ಲಿ my eyes have come, my legs also have come. ನನ್ನ ಕಾಲುಗಳು ಸಹ ನನ್ನ ಜೊತೆಯಲ್ಲಿ ಬಂದಿದೆ. Hallelujah. 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 As the same way, ಅದೇ ರೀತಿಯಲ್ಲಿ when the Holy Spirit of God comes, Christ comes in you, ಪವಿತ್ರ ಆತ್ಮನ ದೇವರು ಕ್ರಿಸ್ತನೊಳಗೆ ಬಂದಾಗ he comes with his
blessings, with His gifts, with His anointing, with His presence, with His power, with His ability, with His stamina, with all His ಆತನ things. ಆಶೀರ್ವಾದದಿಂದ, ಆತನ ಅಭಿಷೇಕದಿಂದ, ಆತನ ವರಗಳಿಂದ, ಆತನ ಎಲ್ಲ ಒಂದು ಸಾಮರ್ಥ್ಯದಿಂದ ಆತನು ನಿಮ್ಮೊಳಗೆ ಬಂದಿರುತ್ತಾನೆ. Once you recognize this truth, ಒಂದೇ ಸಲ ನೀನು ಇದನ್ನು ಗ್ರಹಿಸುವುದಾದರೆ you will become victorious ನೀನು person. ಜಯಶಾಲಾಗಿರುವಂತ ಮನುಷ್ಯನಾಗಿರುತ್ತೀಯ. But question is how to release this kingdom which is in you. ಆದ್ರೆ ಪ್ರಶ್ನೆ ಏನಂದ್ರೆ ನಿನ್ನೊಳಗಿರುವಂತ ಈ ಒಂದು ರಾಜ್ಯವು ಯಾವ ರೀತಿ ನೀನು How to bring out ಪ್ರತ್ಯಕ್ಷಪಡಿಸಲಿಕ್ಕಾಗುತ್ತದೆ? the blessings of God which is stored in you. ನಿನ್ನಲ್ಲಿ ಜಮಾ ಆಗಿರುವಂತ ಈ ಒಂದು ಆಶೀರ್ವಾದಗಳು ಯಾವ ರೀತಿ ನೀನು How ಪ್ರತ್ಯಕ್ಷಪಡಿಸುತ್ತೀ? do you bring the miracle power which is in you? ನಿನ್ನಲ್ಲಿರುವಂತ ಅದ್ಭುತ ಕಾರ್ಯಗಳು ಯಾವ ರೀತಿ ಅದನ್ನು ಪ್ರತ್ಯಕ್ಷಪಡಿಸುತ್ತೀಯಾ? The word of God says only the first way is by speaking in unknown tongues. ದೇವರ ವಾಕ್ಯ ಹೇಳುತ್ತೆ ಅದರ ಮೊದಲನೇ ಒಂದು ಮಾರ್ಗ ಏನಂದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡುವಂತದ್ದು. Hallelujah. Hallelujah. 1 Corinthians 14th chapter 15th verse says. ಮೊದಲನೇ ಕೊರಿಂಥಿ 14ನೇ ವಚನ ಹೇಳುತ್ತದೆ. First you read in Kannada, then I read in English. ಆದ್ದರಿಂದ ನಾನಾದರೂ ಆತ್ಮದಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮನಿಂದ ಆಡುವೆನು, ಬುದ್ಧಿಯಿಂದಲೂ ಆಡುವೆನು. Hallelujah. Hallelujah. Here in 1 Corinthians 14th 5th chapter, ಇಲ್ಲಿ Paul says, I will pray with the spirit and I will also pray with the understanding. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾನು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ನಾನು ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡುತ್ತೇನೆ. I will sing with the spirit and I will also sing with the understanding. ನಾನು ಆತ್ಮದಲ್ಲಿ ಆಡುತ್ತೇನೆ ಮತ್ತೆ ನನ್ನ ಬುದ್ಧಿಯಿಂದಲೂ ನಾನು ಆಡುತ್ತೇನೆ. Hallelujah. Which is first one? ಯಾವುದು ಮೊದಲನೇದಾಗಿದ್ರೆ I pray with the spirit ನಾನು than praying with the understanding. ನಾನು ಆತ್ಮದಿಂದ ನಾನು ಪ್ರಾರ್ಥಿಸುತ್ತೇನೆ, Than the understanding. ನಾನು ಬುದ್ಧಿಗಿಂತ ನಾನು ಆತ್ಮದಿಂದ I will ಪ್ರಾರ್ಥಿಸುತ್ತೇನೆ, sing with the spirit. ನಾನು ಆತ್ಮದಲ್ಲಿ ಆಡುತ್ತೇನೆ. Then the second one is with understanding I'll sing. ಎರಡನೇ ವಿಷಯ ಏನಂದ್ರೆ ಬುದ್ಧಿಯಿಂದ ನಾನು ಆಡುತ್ತೇನೆ. Hallelujah. Hallelujah. When you begin to pray in unknown tongues, ನೀನು ಅನ್ಯ ಭಾಷೆ begin to sing in unknown tongues, ನೀನು ಅನ್ಯ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ, ಅನ್ಯ ಭಾಷೆಯಲ್ಲಿ ಹಾಡಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ suddenly heaven begins to cover your place. ಇದ್ದಕ್ಕಿದ್ದ ಹಾಗೆ ಪರಲೋಕವು ನಿನ್ನ ಸ್ಥಳವನ್ನು You ಆವರಿಸಿಕೊಳ್ಳುತ್ತದೆ. will experience God in your midst. ನಿನ್ನ ಮಧ್ಯದಲ್ಲಿ ದೇವರನ್ನು ನೀನು ಅನುಭವಿಸುತ್ತೀಯಾ? You will see the if you speak more in tongues, if you sing more in tongues, you will see the manifestations of blessings out in your life. ನೀನು ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತಾಡದೆ, ಹೆಚ್ಚಾಗಿ ನೀನು ಅನ್ಯ ಭಾಷೆಯಲ್ಲಿ ಹಾಡಾಡ್ತಾ ಇರುವಾಗ ನಿನ್ನ ಹೃದಯದಲ್ಲಿ ಇರುವಂತಹ ಆಶೀರ್ವಾದಗಳು, ವರಗಳು ಪ್ರತ್ಯಕ್ಷವಾಗುವುದನ್ನು ನೀನು ನೋಡ್ತೀಯಾ? We know how to speak in unknown tongues. ಅನ್ಯ ಭಾಷೆಯಲ್ಲಿ ಯಾವ ರೀತಿ ಮಾತಾಡಬೇಕಂದ್ರೆ ನಿಮಗೆ ಗೊತ್ತಿದೆ. But many people they don't know how to sing in unknown tongues. ಆದ್ರೆ ಬಹಳ Sing in the ಜನರಿಗೆ spirit. ಆತ್ಮದಲ್ಲಿ ಯಾವ ರೀತಿ ಆಡಬೇಕು, ಅನ್ಯ ಭಾಷೆಯಲ್ಲಿ ಯಾವ ರೀತಿ ಆಡಬೇಕಂತ ಅವ್ರಿಗೆ ಗೊತ್ತಿಲ್ಲ. It is very simple. ಅದು ತುಂಬಾ What ಸರಳವಾಗಿರುವಂತದ್ದು. you are speaking, give tune to that. That's all. ನೀನು ಏನು ಮಾತಾಡುತ್ತೀಯೋ ಅದಕ್ಕೆ ನೀನು ಟ್ಯೂನ್ ಅನ್ನು ಕೊಡು ಅಷ್ಟೇ. Just give a tune to your speech. ನಿನ್ನ ಮಾತುಗಳಿಗೆ ಅನ್ಯ ಭಾಷೆಗೆ ನೀನು ಟ್ಯೂನ್ ಅನ್ನು ಕೊಡು. ಸ್ವಲ್ಪ ರಾಗ ಮಾಡ್ರಿ ಅಷ್ಟೇ. ಸ್ವಲ್ಪ ನಿನಗೆ ಅದಕ್ಕೆ ಹೆಂಗೆ ರಾಗವನ್ನು ಬಂದ್ರೆ. ಮಾಡ್ರಿ. Hallelujah. Hallelujah. That is singing in spirit. ಅದರ ಅದು ಏನಾಗುತ್ತೆ ಅಂದ್ರೆ ನೀವು ಆತ್ಮದಲ್ಲಿ ಆಡುತ್ತಾ ಇದ್ದೀರಿ ಅಂದು. Okay, the second way is through the word of God you can see the manifestation of his blessings in your life. ಎರಡನೇ ಮಾರ್ಗ ಏನಂದ್ರೆ ದೇವರ ವಾಕ್ಯದ ಮೂಲಕವಾಗಿ ಆತನ ಆಶೀರ್ವಾದಗಳು ಪ್ರತ್ಯಕ್ಷವಾಗುವುದನ್ನು ನೋಡ್ತೀರಿ. Hallelujah. Hallelujah. That is second way is through the word of God. ದೇವರ ವಾಕ್ಯದಿಂದ ನೀನು ಅದನ್ನು ನೋಡ್ತೀಯ. ಎರಡನೇ ಮಾರ್ಗ Through the word of God you can see the power of God flowing in your life, from seeing the God's power in your life. ದೇವರ ವಾಕ್ಯದ ಮೂಲಕವಾಗಿ ದೇವರ ಶಕ್ತಿ ನಿಮ್ಮ ಜೀವನದಲ್ಲಿ ಹರಿಯುವುದನ್ನು ನೀನು ನೋಡ್ತೀಯ. Which is the first way? ಮೊದಲನೇ ಮಾರ್ಗ ಏನು? Speaking in unknown tongues. ಅನ್ಯ ಭಾಷೆಯಲ್ಲಿ Singing in unknown tongues. ಅನ್ಯ ಭಾಷೆಯಲ್ಲಿ ಹಾಡಾಡುವಾಗ. Second way is ಎರಡನೇ ಮಾರ್ಗ ಏನಂದ್ರೆ what is it? What I said? ನಾನು ಏನು ಹೇಳಿದ್ದೇನೆ? Through the word of God. ದೇವರ ವಾಕ್ಯದ ಮೂಲಕ. Hallelujah. 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 The Bible is a miracle book. ಬೈಬಲ್ ಒಂದು ಅದ್ಭುತಕರವಾಗಿರುವಂತ ಪುಸ್ತಕ. Every single word in the Bible is a miracle. ಬೈಬಲ್ದಲ್ಲಿ ಬರೆದಿರುವಂತ ಪ್ರತಿಯೊಂದು ಶಬ್ದಗಳು ಅದ್ಭುತ ಕಾರ್ಯವಾಗಿರುವಂತದ್ದು. Every word has a miracle anointing. ಪ್ರತಿಯೊಂದು ವಾಕ್ಯವೂ ಅದು ಅದ್ಭುತಕರವಾಗಿರುವಂತ ಅಭಿಷೇಕವು. Every word from the Bible is the breath of the Lord. ಪ್ರತಿಯೊಂದು ವಾಕ್ಯವು ಬೈಬಲ್ದಲ್ಲಿ ಬರೆಯುವ ಪ್ರತಿಯೊಂದು ವಾಕ್ಯವು ದೇವರ ಶ್ವಾಸವಾಗಿದೆ. When you take that word ಆ ವಾಕ್ಯವನ್ನು ತೆಗೆದುಕೊಳ್ಳುವಾಗ and put in your heart ನಿಮ್ಮ ಹೃದಯದಲ್ಲಿ ಅದನ್ನು ಹಾಕುವಾಗ and put in your mouth, that means confess that word. ನಿಮ್ಮ ಬಾಯಿಂದ ಅದನ್ನು ಹೇಳುವಾಗ, ಅರಿಕೆ ಮಾಡುವಾಗ, That means when you take the word of God from the Bible, ಅದರ ಅರ್ಥ ಏನಂದ್ರೆ ವಾಕ್ಯವನ್ನು ಬೈಬಲ್ ಇಂದ what the word of God says, when you read, then you take it into your spirit, take it in your heart. ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ನಿನ್ನ ಹೃದಯದಲ್ಲಿ ನೀನು ತೆಗೆದುಕೊಂಡು When you believe, ನೀನು ಅದನ್ನು ನಂಬುವುದಾದರೆ,
Hallelujah. That means you are taking to spirit, into your spirit. ಅದರ ಅರ್ಥ ಏನಂದ್ರೆ ನಿನ್ನ ಆತ್ಮಕ್ಕೆ ಅದನ್ನು ನೀನು ತೆಗೆದುಕೊಳ್ತಾ ಇದೀಯಾ. Then when you confess with your mouth, that means put it in the mouth. ಆಮೇಲೆ ನೀನು ಬಾಯಿಂದ ಅರಿಕೆ ಮಾಡ್ತಾ ಇದೀಯ ಅಂದ್ರೆ ನಿನ್ನ ಬಾಯಲ್ಲಿ ನೀನು ಅದನ್ನ ಹಾಕುತ್ತಾ ಇದೀಯಾ. Hallelujah. When you put it in your mouth, you will see the miracle and power, healing or anything what you are desire. ನಿಮ್ಮ ಬಾಯಲ್ಲಿ ನೀನು ಅದನ್ನ ಹಾಕುವಾಗ ನೀವು ಅದ್ಭುತ ಕಾರ್ಯಗಳನ್ನು ನೀವು ನೋಡ್ತೀರಿ. Hallelujah. Hallelujah. Where is the miracle? ಎಲ್ಲಿ ಅದ್ಭುತ ಕಾರ್ಯ In ಎಲ್ಲಿದೆ? the word of God. ದೇವರ ವಾಕ್ಯದಲ್ಲಿ. But most of the believers looking for their miracles from the man of God or from pastors, from they are searching outside. ಆದ್ರೆ ಬಹಳಷ್ಟು ವಿಶ್ವಾಸಿಗಳು ಅದ್ಭುತ ಕಾರ್ಯಗಳಿಗಾಗಿ ದೈವ ಮನುಷ್ಯನ ಹತ್ರ ಎದುರು ನೋಡ್ತಾ ಇದ್ದಾರೆ, ಸಭಾಪಾಲಕರಿಂದ ಎದುರು ನೋಡ್ತಾ ಇದ್ದಾರೆ. Hallelujah. Hallelujah. No, God's word produces God's miracle in your life. ಇಲ್ಲ, ದೇವರ ವಾಕ್ಯನೇ ದೇವರ ಅದ್ಭುತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಆಗುವಂತೆ ಮಾಡುತ್ತದೆ. How does healing comes to you? ಯಾವ ರೀತಿಯ ಸ್ವಸ್ಥತೆ ನಿಮಗೆ ಬರುತ್ತದೆ? Through the word. ದೇವರ ವಾಕ್ಯದಿಂದ. Already inside healing is there. ಆಗಲೇ ಒಳಗೆ ನಿಮಗೆ in the spirit healing is there. ಈ ಒಂದು ಆತ್ಮದಲ್ಲಿ ನಿಮಗೆ ಸ್ವಸ್ಥತೆ ಇದೆ. Hallelujah. Hallelujah. Inside finances are there. ಒಳಗೆ ನಿಮ್ಮ ಆತ್ಮದಲ್ಲಿ ನಿಮಗೆ ಹಣಕಾಸಿನ How ವಿಷಯಗಳಿವೆ. the finances manifest? ಯಾವ ರೀತಿ ಹಣಕಾಸಿನ ವಿಷಯ Through the word ಪ್ರತ್ಯಕ್ಷವಾಗುತ್ತದೆ? of God. ದೇವರ ವಾಕ್ಯದಿಂದ When you are speaking ಪ್ರತ್ಯಕ್ಷವಾಗುತ್ತದೆ. in tongues, that manifests. ನೀನು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಅದು ಪ್ರತ್ಯಕ್ಷವಾಗುತ್ತದೆ. Hallelujah. Hallelujah. Third way is ಮೂರನೇ ಮಾರ್ಗ when ಏನಂದ್ರೆ you focus on the spiritual things than the physical, you see the blessings manifestations and also miracles what you need. ಶಾರೀರಿಕ ವಿಷಯಗಳಿಗಿಂತ ಆತ್ಮಿಕ ವಿಷಯಕ್ಕೆ ನೀನು ಪ್ರಾಮುಖ್ಯತೆಯನ್ನು ನೀನು ಕೊಡುವುದಾದರೆ ಮಾತ್ರ ನೀನು ಅದ್ಭುತ ಕಾರ್ಯಗಳು ಆಶೀರ್ವಾದಗಳು ಪ್ರತ್ಯಕ್ಷವಾಗುವುದನ್ನು ನೋಡ್ತೀರಿ. Hallelujah. Hallelujah. I want to stress on this point. ಈ ಒಂದು ಅಂಶದ ಮೇಲೆ ನಾನು ಒತ್ತಿ ಹೇಳಬೇಕಂತ ತಿಳಿದ್ದೇನೆ. Hallelujah. Hallelujah. For blessing manifestations, so many Bible says, but I am taking this morning hour about the spiritual, give the priority to the spiritual things ಈ ಒಂದು ಆತ್ಮಿಕ than the physical. ಈ ಒಂದು ಆತ್ಮಿಕ ವಿಷಯಕ್ಕೆ ನಾನು ಮುಖ್ಯಸ್ಥನೆ ಕೊಡ್ತಾ ಇದ್ದೇನೆ ಒಂದು ಶಾರೀರಿಕ ವಿಷಯಕ್ಕಿಂತ. Hallelujah. 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 When you are giving prominence to the spiritual things than the physical, automatically finance will follow you, health will follow you, strength will follow you. ಈ ಒಂದು Hallelujah. ಶಾರೀರಿಕ ವಿಷಯಕ್ಕಿಂತ ಆತ್ಮಿಕ ವಿಷಯಕ್ಕೆ ನೀನು ಪ್ರಥಮ ಸ್ಥಾನವನ್ನು ಪ್ರಾಮುಖ್ಯತೆಯನ್ನು ಕೊಡುವುದಾದ್ರೆ ನಿಮಗೆ ಸ್ವಸ್ಥತೆಯನ್ನು ನಿಮಗೆ ಸಿಗುತ್ತದೆ, ಅದ್ಭುತ ಕಾರ್ಯ ಸಿಗುತ್ತದೆ, ಹಣಕಾಸಿನ ವಿಷಯಗಳ ಅದ್ಭುತ ಕಾರ್ಯಗಳು ನಿಮಗೆ ಸಿಗುತ್ತದೆ. Not one day or 2 days. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅದನ್ನು ಮಾಡುವುದು. Hallelujah. Hallelujah. Always it follows. Because inside is there, it manifests out. ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸುತ್ತದೆ, ಯಾಕಂದ್ರೆ ನಿಮ್ಮೊಳಗೆ ಅದು ಇದೆ ಮತ್ತೆ ಅದು ಪ್ರತ್ಯಕ್ಷವಾಗುತ್ತಾನೆ ಇರುತ್ತದೆ. Romans 8:6 says. ರೋಮಾಪುರದ ಪತ್ರಿಕೆ 8:6 I ಬರೆಯಲ್ಪಟ್ಟಿದೆ. want to stress on this point. ಈ ವಿಷಯದ ಮೇಲೆ ನಾನು ಒತ್ತಿ ಹೇಳಬೇಕಂತಿದ್ದೇನೆ. Romans 8:6 says. ರೋಮಾಪುರದ ಪತ್ರಿಕೆ 8:6 ಬರೆಯಲ್ಪಟ್ಟಿದೆ. To be carnally minded is death. ಶಾರೀರಿಕ ಮನಸ್ಸುಳ್ಳವನು ಮರಣ ಅಂತೇಳಿ ಬರೆಯಲ್ಪಟ್ಟಿದೆ. To be spiritual minded is life and peace. ಆತ್ಮಿಕ ಮನಸ್ಸು ಉಳ್ಳವನು ಆತನು ಜೀವ ಉಳ್ಳವನಾಗಿರುತ್ತಾನೆ. Read in Kannada. ಶರೀರ ಭಾವದ ವಿಷಯಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ವಿಷಯಗಳ ಮೇಲೆ ಮನಸ್ಸಿಡುವುದು ನಿತ್ಯ ಜೀವವು ಮತ್ತು ಮನಃಶಾಂತಿಯೂ ಆಗಿದೆ. Hallelujah. Hallelujah. ಮನಃಶಾಂತಿಯು ಜೀವವು ನಿನಗೆ ಎಲ್ಲಿ ಸಿಗುತ್ತದೆ? Where you get it? When you focus on spiritual things, ನೀನು you get ಆತ್ಮಿಕ it. ವಿಷಯಗಳ ಮೇಲೆ ನೀನು ಕೇಂದ್ರೀಕರಿಸಿದಾಗ ಮಾತ್ರ. Many people say that I didn't have peace, like some stories they say. ಬಹಳಷ್ಟು ಜನರು ಹೇಳ್ತಾರೆ ನನಗೆ ಸಮಾಧಾನ ಇಲ್ಲ, ಮತ್ತೆ ಬೇರೆ ಬೇರೆ ಕಥೆಗಳು ಹೇಳ್ತಾರೆ. Focus on the word of God. ದೇವರ ವಾಕ್ಯದ ಮೇಲೆ Focus on the spiritual things. ಆತ್ಮಿಕ ವಿಷಯದ ಮೇಲೆ ಕೇಂದ್ರೀಕರಿಸು. Than physical. ಶಾರೀರಿಕ ವಿಷಯಗಳಿಗಿಂತ. Hallelujah. Hallelujah. You know, most of the believers are worrying about their physical things. ಬಹಳಷ್ಟು ವಿಶ್ವಾಸಿಗಳು ಅವರು ಶಾರೀರಿಕ ವಿಷಯ ಕುರಿತು ಅವರು ಚಿಂತೆ ಮಾಡ್ತಾ ಇದ್ದಾರೆ. What to eat, ನಾವು ಏನು ಊಟ ಮಾಡಬೇಕು, where to go, ನಾವು ಎಲ್ಲಿಗೆ ಹೋಗಬೇಕು, and they worry about this person scolded me, ಈ ಒಂದು ಮನುಷ್ಯ ನನಗೆ ಬೈದಿದ್ದಾನೆ, they don't respect me, ನನ್ನನ್ನು ಗೌರವಿಸ್ತಾ ಇಲ್ಲ, I went to the church, no one greet me, no one wish me, ನಾನು ಸಭೆಗೆ ಹೋಗಿದ್ದೇನೆ, ಯಾರು ನನಗೆ ವಿಶ್ ಮಾಡಲಿಲ್ಲ, ಅಭಿನಂದನೆ ಹೇಳಲಿಲ್ಲ, not even look at me, ನನ್ನನ್ನು ನೋಡಲೇ ಇಲ್ಲ ಅವರು. I went to her house. When she came to my house, I gave chicken to her. ಆಕೆ ನನ್ನ ಮನೆಗೆ ಬಂದಾಗ ನಾನು ಆಕೆಗೆ ಚಿಕನ್ ಅನ್ನು ಕೊಟ್ಟಿದ್ದೇನೆ ಊಟ ಮಾಡ್ಲಿಕ್ಕೆ. Again I went to her house. ಮತ್ತೆ ನಾನು ಅವರ ಮನೆಗೆ ನಾನು ಹೋಗಿದ್ದಾಗ she gave only pepper soup to me. ಬರೀ ಆಕೆ ನನಗೆ ರಸಮನ್ನು ಕೊಟ್ಟಿದ್ದಾಳೆ. ಮಿನುಸು ಸಾರು ಕನ್ನಡದಲ್ಲಿ ಅಂತಾರೆ, ಮಿನುಸು ಸಾರು, ಮೆಣಸು ಸಾರನ್ನು ಕೊಟ್ಟಿದ್ದಾಳೆ. ಮಿನುಸು ಕಲಿಸಲ್ಲ, ಮೆಣಸು ಸಾರಿ. I am learning all languages by the power of the Holy Spirit. I know only Telugu. My mother tongue is Telugu. ಬರೀ ತೆಲುಗು. I studied in Telugu medium only. ತೆಲುಗು ಮೀಡಿಯಂ ಅನ್ನು ಓದಿದ್ದೇನೆ. All these are
working because of the Christ who is in me. ಇವೆಲ್ಲ ನನಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಕ್ರಿಸ್ತನು ನನ್ನೊಳಗಿದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. Okay, hallelujah. Say to next person, Menesu Saru. I learned now. ಮನಸ್ಸು ಸಾರು ಅಂತ ಹೇಳ್ತಾರೆ. Hallelujah. Hallelujah. So people worrying like these things, simple things. ಜನರು ಚಿಕ್ಕ ಚಿಕ್ಕ ವಿಷಯಗಳ ಕುರಿತು ಚಿಂತೆ ಮಾಡ್ತಾ ಇದ್ದಾರೆ. Hallelujah. Hallelujah. I want to ask you one thing. ನಾನು ನಿಮಗೆ ಒಂದು ವಿಷಯವನ್ನು ಕೇಳುತ್ತೇನೆ. Are you more concentrate about this outside things? ಈ ಒಂದು ಹೊರಗೆ ಇರುವಂತ ವಿಷಯಗಳ ಮೇಲೆ ನೀನು ಹೆಚ್ಚು ಕೇಂದ್ರೀಕರಿಸ್ತಾ ಇದೆಯಾ? Are more conscious about the Christ who is in you? ಕ್ರಿಸ್ತನ ನನ್ನೊಳಗೆ ಇದ್ದಾನೆ ಅಂತೇಳಿ ಅದರ ಮೇಲೆ ನೀನು ಮುಖ್ಯವಾಗಿ ಕೇಂದ್ರೀಕರಿಸ್ತಾ ಇದೆಯಾ? We are so much imprisoned by the five senses. ಈ ಒಂದು 5 ಜ್ಞಾನೇಂದ್ರಿಯಗಳ ಮೇಲೆ ನಾವು ಹೆಚ್ಚಾಗಿ ನಾವು ಗಮನ ಕೊಡ್ತಾ ಇದ್ದೇವೆ. We are imprisoned. ನಾವು ಬಂದಿಗಳಾಗಿಬಿಟ್ಟಿದ್ದೇವೆ. ಬಲಿಯಾಗಿದ್ದೇವೆ, ಬಂದಿಗಳಾಗಿದ್ದೇವೆ. We are so much imprisoned in the five senses. 5 ಜ್ಞಾನೇಂದ್ರಿಯಗಳ ಮೇಲೆ ನಾವು ಬಂದಿಯಾಗಿದ್ದೇವೆ. We live by what we see. ನಾವು ಏನು ನೋಡ್ತಾ ಇದ್ದೇವೆ ಅದರಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We live by what we smell. ನಾವು ಏನು ವಾಸನೆ ನೋಡ್ತಾ ಇದ್ದೇವೆ ಅದರ ಮೇಲೆ ನಾವು ಆತುಕೊಂಡಿದ್ದೇವೆ. We live by what we hear. ನಾವು ಏನು ಕೇಳ್ತಾ ಇದ್ದೇವೆ ಅದರ ಮೇಲೆ ನಾವು ಜೀವಿಸ್ತಾ ಇದ್ದೇವೆ. We live by what we taste. ನಾವು ಏನು ರುಚಿ ಮಾಡಿ ನೋಡ್ತಾ ಇದ್ದೇವೆ ಅದರ ಮೇಲೆ ನಾವು ಜೀವಿಸ್ತಾ ಇದ್ದೇವೆ. We live by what we touch and feel. ನಾವು ಏನು ಮುಟ್ತಾ ಇದ್ದೇವೆ ಅದರ ಮೇಲೆ ನಾವು ಜೀವಿಸ್ತಾ ಇದ್ದೇವೆ. We have these 5 physical senses. ಈ 5 ಶಾರೀರಿಕವಾಗಿರುವ ಜ್ಞಾನೇಂದ್ರಿಯಗಳು ನಮ್ಮಲ್ಲಿ ಇದ್ದಾವೆ. The more we live into the physical senses, ಎಷ್ಟು ನಾವು 5 ಜ್ಞಾನೇಂದ್ರಿಯ ಮೇಲೆ ನಾವು ಜೀವಿಸ್ತಾ ಇದ್ದೇವೋ, we will be slaves to the 5 senses. ನಾವು ಆ ಒಂದು 5 ಜ್ಞಾನೇಂದ್ರಿಯಗಳಿಗೆ ನಾವು ದಾಸರಾಗಿ ಬಿಡುತ್ತೇವೆ. Hallelujah. But when we are born again, ಮತ್ತೆ ಆದ್ರೆ ನೀನು ತಿರುಗಿ ಹುಟ್ಟಿದವನಾಗಿದ್ದರೆ, the first thing what God does is means ಮೊದಲನೇ ವಿಷಯ ದೇವರು ಏನು open up to our spiritual senses. ನಮ್ಮ ಆತ್ಮಿಕ ಜ್ಞಾನೇಂದ್ರಿಯಗಳನ್ನು ಆತನು ತೆರೆಯುತ್ತಾನೆ. Now we have 10 senses. ಯಾವ ರೀತಿ ನಮಗೆ 10 ಜ್ಞಾನೇಂದ್ರಿಯಗಳಿದ್ದಾವೆ. Hallelujah. 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 Said I have 10 senses. ಹೇಳ್ರಿ ನನಗೆ 10 ಜ್ಞಾನೇಂದ್ರಿಯಗಳಿದ್ದಾವೆ. Hallelujah. Hallelujah. The ordinary man have only 5 senses. ಸಾಧಾರಣವಾಗಿ ಮನುಷ್ಯನಿಗೆ ಬರೀ 5 ಜ್ಞಾನೇಂದ್ರಿಯಗಳು ಇರ್ತವೆ. Because they were not born again. Their spirit was dead. ಯಾಕಂದ್ರೆ ಅವರು ತಿರುಗಿ ಹುಟ್ಟಿದವರಲ್ಲ, ಅವರ ಆತ್ಮ ಸತ್ತೋಗಿದ್ದಾವೆ. Not they were not connected with God. ಅವರು ದೇವರ ಸಂಪರ್ಕದಲ್ಲಿ ಇಲ್ಲ. Not alive to God. ಅವರು ದೇವರಿಗೆ ಜೀವಂತವಾಗಿಲ್ಲ. But when we were born again, ಆದ್ರೆ ನೀನು ತಿರುಗಿ ಹುಟ್ಟಿದವನಾದರೆ we are connected to God's realm. ನಾವು ದೇವರ ಒಂದು ಸಾಮ್ರಾಜ್ಯಕ್ಕೆ ನಾವು ಸೇರಲ್ಪಟ್ಟಿದ್ದೇವೆ. We are alive to God. ನಾವು ದೇವರಿಗೆ ಜೀವಂತವಾಗಿದ್ದೇವೆ. So we have not only these 5 physical senses like touch, taste, see, hear and all. ಅದಕ್ಕಾಗಿ ನಾವು ಬರೇ ಒಂದು ಶಾರೀರಿಕವಾಗಿ 5 ಜ್ಞಾನೇಂದ್ರಿಯಗಳಲ್ಲಿ ಮಾತ್ರ ನಾವು ಇಲ್ಲ. In the same way we have 5 senses of spirit man. ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ 5 ಜ್ಞಾನೇಂದ್ರಿಯಗಳು ಇದಾವೆ. How the physical body have 5 senses, ಯಾವ ರೀತಿ ಶಾರೀರಿಕ ಮನುಷ್ಯನಿಗೆ 5 ಜ್ಞಾನೇಂದ್ರಿಯಗಳು ಇದಾವೋ, inside the spirit man also have 5 senses. ನಮ್ಮೊಳಗೆ ಇರುವಂತ ಆತ್ಮ ಮನುಷ್ಯನಿಗೆ ಸಹ 5 ಜ್ಞಾನೇಂದ್ರಿಯಗಳಿದಾವೆ. Hallelujah. Hallelujah. Inside man can see. ಒಳಗಿರುವಂತ ಮನುಷ್ಯನು ಅದನ್ನು ಕಾಣೋದು ನೋಡ್ತಾನೆ. Inside man can hear. ಒಳಗಿರುವಂತ ಮನುಷ್ಯನು ಕೇಳುತ್ತಾನೆ. Inside man can taste. ಒಳಗಿರುವಂತ ಮನುಷ್ಯನು ರುಚಿ ನೋಡ್ತಾನೆ. Inside man can smell. ಒಳಗಿರುವಂತ ಮನುಷ್ಯನು ಆತನ ವಾಸನೆ ನೋಡ್ತಾನೆ. Inside man can touch. ಒಳಗಿರುವಂತ ಮನುಷ್ಯನ ಆತನು ಮುಟ್ಟಲಿಕ್ಕಾಗುತ್ತದೆ. Inside man can feel. ಒಳಗಿರುವಂತ ಮನುಷ್ಯನು ಆತ್ಮ ಮನುಷ್ಯನ ಆತನು ಸ್ಪರ್ಶ ಮಾಡ್ಲಿಕ್ಕಾಗುತ್ತದೆ. Hallelujah. 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 When we became a new creation, born again, ನಾವು ನೂತನ ಸೃಷ್ಟಿಯಾದಾಗ, ನಾವು ತಿರುಗಿ ಹುಟ್ಟಿದವರಾದಾಗ, when allow the Holy Spirit of God, Christ come and dwell in us, ಪವಿತ್ರಾತ್ಮನ ದೇವರಾಗಿದ್ದ ಕ್ರಿಸ್ತನು ನಮ್ಮೊಳಗೆ ಬಂದು ನೆಲೆಗೊಳ್ಳಲಿಕ್ಕೆ ನಾವು ಅನುಮತಿಸಿದಾಗ, he comes and dwell in our spirit. We became one spirit. ಆತನು ಬಂದು ನಮ್ಮ ಆತ್ಮದಲ್ಲಿ ನೆಲೆಗೊಂಡಿರುತ್ತಾನೆ. ನಾವು ಒಂದು ಆತ್ಮವಾದೆವು. Hallelujah. Hallelujah. Spirit of God and we became one spirit. ದೇವರ ಆತ್ಮವು ನಮ್ಮ ಆತ್ಮವು ಒಂದಾಗಿ ಬಿಟ್ಟಿದೆ. Hallelujah. 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 Your spirit man is there. ನಿನ್ನ ಆತ್ಮ ಮನುಷ್ಯನಿದ್ದಾನೆ. When you allow the Holy Spirit of God, means Christ in you, ಪವಿತ್ರಾತ್ಮನ ದೇವರು ಅಂದ್ರೆ ಕ್ರಿಸ್ತನು ನಿನ್ನೊಳಗೆ ಬರ್ಲಿಕ್ಕೆ ಅನುಮತಿಸಿದರೆ, he comes and dwells in you. ಆತನು ಬಂದು ನಿಮ್ಮೊಳಗೆ ನೆಲೆಗೊಳ್ಳುತ್ತಾನೆ. That time you and the Holy Spirit of God's Spirit became one. ಅವಾಗ ನಿನ್ನ ಆತ್ಮವು ಪವಿತ್ರಾತ್ಮನ ದೇವರ ಆತ್ಮವು ಒಂದಾಗಿದೆ. Hallelujah. Hallelujah. Are you following me? ನನಗೆ ನೀವು ಅರ್ಥವಾಗ್ತಾ ಇದೆಯಾ? Hallelujah. This physical man lives in Hatti. ಈ ಒಂದು ಶಾರೀರಿಕ ಮನುಷ್ಯನ ಹಟ್ಟಿಯಲ್ಲಿ ಜೀವಿಸ್ತಾ ಇದ್ದಾನೆ. In Karnataka. ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದಾನೆ. In India. ಭಾರತದಲ್ಲಿ ಜೀವಿಸ್ತಾ But the ಇದ್ದಾನೆ. spirit man lives in the heavenly realm. ಆದ್ರೆ ಆತ್ಮ ಮನುಷ್ಯನು ಆತನು ಪರಲೋಕದ ಸಾಮ್ರಾಜ್ಯದಲ್ಲಿ Are you ಜೀವಿಸುವವನಾಗಿದ್ದಾನೆ. following me? ನಿಮ್ಗೆ ಅರ್ಥವಾಗ್ತಾ ಇದೆಯಾ? As a physical
person, I am dwelling in Hatti. ಶಾರೀರಿಕವಾಗಿ ಮನುಷ್ಯನಾಗಿ ಒಂದು ಹಟ್ಟಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. I am living in Karnataka. ನಾನು ಕರ್ನಾಟಕದಲ್ಲಿ ಜೀವಿಸ್ತಾ I am ಇದ್ದೇನೆ. living in India. ನಾನು ಭಾರತದಲ್ಲಿ ಜೀವಿಸ್ತಾ ಇದ್ದೇನೆ. In the same way, ಅದೇ ರೀತಿಯಲ್ಲಿ I am more than a physical man. ನಾನು ಶಾರೀರಿಕ ಮನುಷ್ಯನಿಗಿಂತ ಹೆಚ್ಚಿನವನು. When person dies, ಮನುಷ್ಯನ ಸತ್ತಾಗ body will be here, but body cannot smell, touches, all senses stops. ಶರೀರವು ಸತ್ತೋದ ಮೇಲೆ ಯಾವ ಜ್ಞಾನೇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. Real person comes out, that's the spirit man. ನಿಜವಾದ ಮನುಷ್ಯನು ಹೊರಗೆ ಬರುತ್ತಾನೆ, ಅದು ಆತ್ಮ ಮನುಷ್ಯನು. Hallelujah. When you and I are alive, ನೀನು ಮತ್ತು ನಾನು ಜೀವಂತವಾಗಿರುವಾಗ, hallelujah, physically ಶಾರೀರಿಕವಾಗಿ and born again, ಮತ್ತೆ ನಾವು ತಿರುಗಿ ಹುಟ್ಟಿದಾಗ the spirit is living in heaven, heavenly realm, ಆತ್ಮವು ಪರಲೋಕದ ಒಂದು ಸಾಮ್ರಾಜ್ಯದಲ್ಲಿ ಜೀವಿಸ್ತಾ ಇದೆ. surrounded by angels, ಅದು ದೇವದೂತರು ಸುತ್ತಲೂ ಆವರಿಸಿಕೊಂಡಿದೆ. listening the voice of God, able to listen ದೇವರ the voice ಸ್ವರವನ್ನು of ಕೇಳಿಸ್ತಾ God, ಇದೆ. able to see angels, ದೇವದೂತರನ್ನು ನೋಡ್ಲಿಕ್ಕೆ ಆಗುತ್ತದೆ. seeing Jesus, ಯೇಸುವನ್ನು ನೋಡ್ಲಿಕ್ಕೆ ಆಗುತ್ತದೆ. feels God's presence, ದೇವರ ಸನ್ನಿಧಿಯನ್ನು ಅನುಭವಿಸಲಿಕ್ಕೆ ಆಗುತ್ತದೆ. tasting Jesus love, ಯೇಸುವಿನ ಪ್ರೀತಿಯನ್ನು ರುಚಿ ಮಾಡಿ ನೋಡ್ಲಿಕ್ಕೆ ಆಗುತ್ತದೆ. hallelujah, Hallelujah. hallelujah, Hallelujah. you know that what I am saying to you ನಾನು about your spirit man. ನಿನ್ನ ಆತ್ಮದ ಮನುಷ್ಯನ ಕುರಿತು ಏನು ಹೇಳ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ. If you are a believer born again, ನೀನು ವಿಶ್ವಾಸಿಯಾಗಿ ತಿರುಗಿ Christ in ಹುಟ್ಟಿದವನಾಗಿದ್ದರೆ, you, your senses are working, spiritual senses are working. ಕ್ರಿಸ್ತನೊಳಗೆ ಇರುವಾಗ ನಿನ್ನ ಆತ್ಮ ಜ್ಞಾನೇಂದ್ರಿಯರು ಕಾರ್ಯ ಮಾಡುತ್ತಾ ಇದೆ. Hallelujah. 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 When you study the Bible with natural eyes and hear the messages with the natural ears, ನೀನು ಬೈಬಲ್ ಅನ್ನು ಸ್ವಾಭಾವಿಕ ಜ್ಞಾನೇಂದ್ರಿಯಗಳಿಂದ ನೀನು ಓದುತ್ತಾ ಇದ್ದರೆ, ಆ ಕಣ್ಣಿಂದ ಮಾಮೂಲಾಗಿ ನೋಡ್ತಾ ಒಂದು ಬೇರೆ ಅದರ್ ಬುಕ್ ಆಗಿ, if you feel that Bible also like another book, ಬೇರೆ if ಪುಸ್ತಕ you ತರ, read like that, if you study like that, ಬೇರೆ ಪುಸ್ತಕ ಯಾವ ರೀತಿ ಓದ್ತದೆ ಅದೇ ರೀತಿಯಲ್ಲಿ and ಬೈಬಲ್ listening the word of God like other things, how you listen, ಯಾವ ರೀತಿ like ಬೇರೆ that you are ವಿಷಯಗಳನ್ನು listening, ಕೇಳ್ತಾ ನೀನು ದೇವರ ವಾಕ್ಯವನ್ನು ಆ ರೀತಿ ನೀನು ಕೇಳುವುದಾದರೆ you receive only information. ಬರೇ ನಿನಗೆ ಒಂದು ಮಾಹಿತಿ ಮಾತ್ರ But ಸಿಗುತ್ತದೆ. when you study the word of God, Bible words, and also receive the hear the messages by your spirit, ನಿನ್ನ ಆತ್ಮದಿಂದ ನೀನು ಬೈಬಲ್ ಅನ್ನು ಅಭ್ಯಾಸ ಮಾಡ್ತಾ ಇರುವಾಗ, ಸಂದೇಶವನ್ನು ನೀನು ಸ್ವೀಕಾರ ಮಾಡಿಕೊಳ್ಳುವಾಗ, that means by your spiritual eyes and by spiritual ears you are acting, ನಿನ್ನ ಆತ್ಮಿಕ ಕಣ್ಣುಗಳಿಂದ ನಿನ್ನ ಆತ್ಮಿಕ ಕಿವಿಗಳಿಂದ ನೀನು ಕಾರ್ಯ ಮಾಡ್ತಾ ಇದ್ದರೆ, you receive transformation in your life. ನಿಮ್ಮ ಜೀವನದಲ್ಲಿ ನೀವು ರೂಪಾಂತರವನ್ನು ಸ್ವೀಕಾರ ಮಾಡಿಕೊಳ್ಳುತ್ತೀಯಾ. Hallelujah. Hallelujah. But sadly most of the believers focus on physical things than spiritual. ಬಹಳಷ್ಟು ಜನರು ಆತ್ಮಿಕ ವಿಷಯಗಳಿಗಿಂತ ಶಾರೀರಿಕ ವಿಷಯಕ್ಕೆ ಮುಖ್ಯಸ್ಥನ ಕೊಡ್ತಾ ಇದ್ದಾರೆ. Say to the next person, ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, I want to walk in spiritual things ನಾನು ಆತ್ಮಿಕ ವಿಷಯದಲ್ಲಿ than physical. ಶಾರೀರಿಕ ವಿಷಯಗಳಿಗಿಂತ ಆತ್ಮಿಕ ವಿಷಯದಲ್ಲಿ ನಡೆಯಲಿಕ್ಕೆ ನಾನು ಇಚ್ಛಿಸುತ್ತಾ ಇದ್ದೇನೆ. Hallelujah. Hallelujah. 2 Corinthians 4:6 and 7 verses says, 2 ಕೊರಿಂಥಿ 4:6-7 ಹೇಳುತ್ತದೆ, the God who commanded light to shine out of darkness is in our hearts. ದೇವರು ಕತ್ತಲಲ್ಲಿ ಬೆಳಕನ್ನು ಪ್ರಕಾಶಿಸಲಿಗೆ ಆಜ್ಞಾಪಿಸಿರುವಂತ ದೇವರು ನಮ್ಮ ಹೃದಯದಲ್ಲಿ ಪ್ರಕಾಶಿಸ್ತಾ ಇದ್ದಾನೆ. We have this treasure in earthen vessels, that the excellence of the power may be of God and not of us. ಈ ಒಂದು ಶಕ್ತಿಯು ನಮಗೆ ಒಂದು ಮಣ್ಣಿನ ಮಡಿಕೆಯಲ್ಲಿದೆ, ಯಾಕಂದ್ರೆ ದೇವರ ಶಕ್ತಿ ಅದು ಅಂತೇಳಿ ಸ್ಪಷ್ಟಪಡಿಸಲಿಕ್ಕೆ. Read in Kannadama. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಪ್ರಕಾಶಿಸಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇಹ ಮಹಿಮೆಯ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಪ್ರಕಾಶಿಸಿದನು. ಮಣ್ಣಿನ ಮಡಿಕೆಯಂತಿರುವ ನಮ್ಮಲ್ಲಿ ಈ ನಿಕ್ಷೇಪವನ್ನು ಇಟ್ಟಿರುವುದರಿಂದ ಇಂತಹ ಮಹಾಶಕ್ತಿಯು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದೆಂಬುದು ಸ್ಪಷ್ಟವಾಗಿದೆ. Hallelujah. Hallelujah. Here the word of God says, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, the God who commanded light to shine is in our hearts. ಕತ್ತಲಲ್ಲಿ ಬೆಳಕನ್ನು ಪ್ರಕಾಶಿಸಲಿಕ್ಕೆ ಆಜ್ಞಾಪಿಸಿರುವಂತ ದೇವರಾತ ನಮ್ಮ ಹೃದಯದಲ್ಲಿದ್ದಾನೆ. He is our treasure. He is our treasure. ಆತನೇ ನಮ್ಮ ಒಂದು ಪೊಕಿಷವಾಗಿದ್ದಾನೆ. The word of God says he is our treasure. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಅದು ನಮ್ಮ ಪೊಕಿಷವಾಗಿದೆ. He is in our earthen vessels. ಆತನು ಈ ಒಂದು ಮಣ್ಣಿನ ಮಡಿಕೆಯಲ್ಲಿದೆ. What is the earthen vessel? ಈ ಒಂದು ಮಣ್ಣಿನ ಮಡಿಕೆ ಅಂದ್ರೆ ಏನು? Our bodies. ನಮ್ಮ ದೇಹವು. ಮಣ್ಣಿನ ಮಣಿಕೆ. Hallelujah. 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 Are you understanding? ನಿಮಗೆ ಅರ್ಥವಾಗುತ್ತಾ ಇದೆಯಾ? Where is God? God is in your earthen vessel. ದೇವರು ನಿಮ್ಮ ಒಂದು ಮಣ್ಣಿನ ಮಡಿಕೆಯಲ್ಲಿದ್ದಾನೆ. That means in your body. ಅದರ ಅರ್ಥ ಏನಂದ್ರೆ ನಿಮ್ಮ ಶರೀರದಲ್ಲಿದ್ದಾನೆ. Hallelujah. Hallelujah. Your body, the earthen vessel, has come forth from earth. ನಿಮ್ಮ ಒಂದು ಮಣ್ಣಿನ ಒಂದು ಮಡಿಕೆ, ನಿಮ್ಮ ಶರೀರವು ಭೂಮಿಯಿಂದ ಬಂದಿರುವಂತದ್ದು. Man's
body comes from earth. ಮನುಷ್ಯನ ಒಂದು ದೇಹವು ಇಂದು ಮಣ್ಣಿನಿಂದ ಬಂದಿದ್ದು. Hallelujah. Hallelujah. When God made Adam, ದೇವರು ಆದಾಮನನ್ನು ಮಾಡಿರುವಾಗ He took the mud and made the image. ಆತನು ಮಣ್ಣನ್ನು ತೆಗೆದುಕೊಂಡು ಒಂದು ಸ್ವರೂಪವನ್ನು ಮಾಡಿದನು. Hallelujah. After that he breathed his breath into that nostrils. ಆಮೇಲೆ ಆತನು ತನ್ನ ಶ್ವಾಸದಿಂದ He became alive. ಆತನು ಜೀವಂತವಾದನು. Hallelujah. Hallelujah. So a person died, his body will bury in mud, ಅದಕ್ಕಾಗಿ because ಒಬ್ಬ that is ಮನುಷ್ಯನು came from mud. ಅದಕ್ಕಾಗಿ ಒಬ್ಬ ಮನುಷ್ಯನ ಸತ್ತರೆ ಆತನು ಮಣ್ಣಿನಲ್ಲೇ ಹೂಣಿಡ್ತಾರೆ, ಯಾಕಂದ್ರೆ ಆತನು ಮಣ್ಣಿನಿಂದ ಬಂದವನು. Hallelujah. Hallelujah. Your earthen vessel has come from earth. ನಿಮ್ಮ ಮಣ್ಣಿನ ಮಡಿಕೆಯು ಒಂದು ಮಣ್ಣಿನಿಂದ ಬಂದಿರುವಂತದ್ದು. From the clay. ಈ ಒಂದು ಮಣ್ಣಿನಿಂದ ಬಂದಿರುವಂತದ್ದು. It's from mud. ಅದು ಮಣ್ಣಿನಿಂದ ಬಂದಂತದ್ದು. All mud only. ಎಲ್ಲ ಮಣ್ಣೆ. Hallelujah. 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 Jennifer is white mud. ಇಲ್ಲಿ ಜೆನ್ನಿಫರ್ ಟೀಚರ್ ಅವರು ಬೆಳ್ಳಗಿರುವಂತ ಒಂದು ಮಣ್ಣು. My brother is like what mud? I can say brown type, mixed. Some people will black mud. ಕೆಲವು ಜನರು ಕಪ್ಪಗಾಗಿರುವಂತ ಮಣ್ಣಾಗಿರುತ್ತದೆ. Hallelujah. Some people red mud. ಕೆಲವು ಜನರು ಕೆಂಪು ಮಣ್ಣಾಗಿರುತ್ತದೆ. But all mud only. ಎಲ್ಲ ಒಂದು ಕಲಬುರಿಕಾಗಿರುವಂತ ಒಂದು ಮಣ್ಣು. Hallelujah. Hallelujah. It came from earth. ಅದು ಭೂಮಿಯಿಂದ ಬಂದಿರುವಂತದ್ದು. But the treasure which is in earthen vessel is from above. ಆದ್ರೆ ಈ ಮಣ್ಣಿನ ಮಡಿಕೆಯಲ್ಲಿ ಇರುವಂತ ಒಂದು ಪೊಕಿಷವು ಮೇಲಿಂದ ಬಂದಿರುವಂತದ್ದು. Hallelujah. 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 This is the miracle work of the Lord, not of us. ಇದು ದೇವರಿಂದ ಬಂದಿರುವಂತ ಅದ್ಭುತ ಕಾರ್ಯಗಳು ನಮ್ಮಿಂದ ಉಂಟಾಗಿರುವಂತದ್ದಲ್ಲ. Hallelujah. Hallelujah. In that mud, God came and dwelling. It's a work of the Lord. It's a miracle of the Lord. ಈ ಮಣ್ಣಿನಲ್ಲಿ ಬಂದು ನೆಲೆಗೊಳ್ಳುವಂತದ್ದು ಅದು ದೇವರ ಒಂದು ಅದ್ಭುತ ಕಾರ್ಯವಾಗಿದೆ, ಅದು ನಮ್ಮಿಂದ ಉಂಟಾಗಿರುವಂತದ್ದಲ್ಲ. Hallelujah. Hallelujah. 2 Corinthians 4th chapter verses 8 and 9 says, 2 ಕೊರಿಂಥಿ 4ನೇ ಅಧ್ಯಾಯ 8-9ನೇ ವಚನ ಹೇಳುತ್ತದೆ. Because of treasure inside, though you are tortured, hard pressed every side, you will not crushed, you will not broken. ಈ ಒಂದು ಪೊಕಿಷವು ಕನ್ನಡದಲ್ಲಿ ಓದಮ್ಮ 8-9 verses. ಎಲ್ಲದರಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಸಂಕಟ ಪಡುವವರಲ್ಲ, ನಾವು ಗೊಂದಲಕ್ಕೀಡಾಗಿದ್ದರೂ ಅತಿಶಯರಾಗುವವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ನಶಿಸಿ ಹೋಗುವವರಲ್ಲ. Hallelujah. Hallelujah. Even if you persecuted, ನೀವು ಹಿಂಸಿಸಲ್ಪಟ್ಟಿದ್ದರು, fall down, you will not be broken. ಕೆಳಗೆ ಬಿದ್ದರೂ ಸಹ ನೀವು ಮುರಿದು ಹೋಗುವುದಿಲ್ಲ. Because of the treasure which is inside. ಯಾಕಂದ್ರೆ ನಿಮ್ಮೊಳಗೆ ಒಂದು ದೊಡ್ಡ ಒಂದು ಪೊಕಿಷವಿದೆ. Hallelujah. Who is the treasure? ಆ ಒಂದು ಪೊಕಿಷ ಯಾರು? Christ. ಕ್ರಿಸ್ತನು. Hallelujah. 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 That's why according to Romans 8 and 10 verse says, ಅದಕ್ಕಾಗಿ ರೋಮಪುರದ ಪತ್ರಿಕೆ 8ನೇ 9-10ನೇ ವಚನ if ಹೇಳುತ್ತದೆ. Christ lives in you, ಕ್ರಿಸ್ತನೊಳಗೆ ಇದ್ದರೆ your body is dead ನಿನ್ನ ಒಂದು ಶರೀರವು ಸತ್ತೋಗಿದೆ, because of sin. ಪಾಪಕ್ಕಾಗಿ ಸತ್ತೋಗಿದೆ. Dead means not I am saying complete dead. Here we can say like this. If Christ lives in you, ಕ್ರಿಸ್ತನೊಳಗೆ ಇದ್ದರೆ, if your body is sick, ನಿನ್ನ ಶರೀರವು ಅನಾರೋಗ್ಯದಲ್ಲಿದ್ದರೆ, if body is weak, ಈ ಒಂದು ಶರೀರ ಬಲಹೀನವಾಗಿದ್ದರೆ, but the Spirit of God gives life to you ಆದ್ರೆ ದೇವರ because of ಆತ್ಮನು righteousness. ನಿಮ್ಮ ಶರೀರಕ್ಕೆ ಜೀವವನ್ನು ಕೊಡುತ್ತಾನೆ, ಯಾಕಂದ್ರೆ ನೀತಿವಂತಿಕೆ ಇದ್ದುದರಿಂದ. Hallelujah. If you are Christ in you, ಕ್ರಿಸ್ತನು ನಿನ್ನಲ್ಲಿದ್ದರೆ, your body may sometimes feel sick, weak, some things happens. ಶರೀರವು ಕೆಲವು ಸಮಯ ಬಲಹೀನವಾಗುತ್ತದೆ, ಅಸ್ವಸ್ಥವಾಗಿರುತ್ತದೆ. According to the word of God, when you are going for speaking a known tongue, spend with the Lord, confessing the word of God, the Spirit which is inside you, the treasure, he gives life. That means he gives health, strength to you. ನೀನು ಅನ್ಯ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಹೋಗುವ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ನಿನ್ನೊಳಗಿರುವಂತಹ ಒಂದು ಪೊಕಿಷವು ಅದು ನಿಮಗೆ ಒಂದು ಬಲವನ್ನು ಕೊಡುತ್ತದೆ. Hallelujah. Hallelujah. Not only the speaking in tongues, speaking the word of God, and walking spiritually, walking spiritual minded, ಆತ್ಮಿಕ ಮನಸ್ಸುಳ್ಳವರಾಗಿ ನಾವು ನಡೀತಾ ಇರಬೇಕಾದ್ರೆ, Hallelujah. Hallelujah. The Christ produces life to you. ಕ್ರಿಸ್ತನು ನಿಮ್ಮಲ್ಲಿ ಇರುವಂತವನು, ಆತನು ನಿಮಗೆ ಜೀವವನ್ನು ಉಂಟು ಮಾಡುತ್ತಾನೆ. Hallelujah. Hallelujah. Romans 8:11 says, ರೋಮಪುರದ ಪತ್ರಿಕೆ 8:11 the ಹೇಳುತ್ತದೆ, same God who raised Jesus from the dead ಯಾರು ಯೇಸುವನ್ನು ಸತ್ತರುಳಿಂದ ಎಬ್ಬಿಸಿರುವ ದೇವರು will also give life to your mortal bodies through his Spirit who dwells in you. Hallelujah. ನಿಮ್ಮೊಳಗೆ ನೆಲೆಗೊಂಡಿರುವಂತ ದೇವರ ಆತ್ಮನ ಮೂಲಕವಾಗಿ ನಿಮ್ಮ ನಶಿಸಿರುವಂತ ಶರೀರಕ್ಕೆ ಆತನು ಜೀವವನ್ನು ಕೊಡುತ್ತಾನೆ. Hallelujah. 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 Are you following me? ನಾನು ಹಿಂಬಾಲಿಸ್ತಾ ಇದ್ದೀರಾ? Say amen. ಆಮೆನ್ ಅಂತ Shout ಹೇಳ್ರಿ. amen. ಆಮೆನ್.
Praise God. Do you want to see miracles in your life? ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ನೋಡಬೇಕೆಂದು ನಿಮಗೆ ಇಷ್ಟ ಇದೆಯಾ? Hallelujah. Do you want to see the manifestations of finance blessings in your life? ಹಣಕಾಸಿನ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗುವುದು ನಿಮಗೆ ನೋಡಬೇಕೆಂದು ನಿಮಗೆ ಇಷ್ಟ ಇದೆಯಾ? Do you want to see that promotions in your life? ನಿಮ್ಮ ಜೀವನದಲ್ಲಿ ಉತ್ತೀರ್ಣ ನೋಡಬೇಕೆಂದು ನಿಮಗೆ ಇಷ್ಟ ಇದೆಯಾ? Hallelujah. Hallelujah. Then you cast out all pride about your physical body. ನಿಮ್ಮ ಶಾರೀರಿಕ ವಿಷಯಗಳ ಕುರಿತು ಎಲ್ಲ ವಿಷಯಗಳನ್ನು ಅದನ್ನು ತೆಗೆದುಹಾಕು. Hallelujah. Cast out pride. ಅಹಂಕಾರವನ್ನು ನಿಮ್ಮ ಶಾರೀರಿಕ ಜೀವನದಿಂದ ತೆಗೆದುಹಾಕು. Hallelujah. It comes from mud. ಈ ಒಂದು ಅಹಂಕಾರ From body. ಮಣ್ಣಿನಿಂದ ಬಂದಿರುತ್ತದೆ, ಅದು ದೇಹದಿಂದ ಬಂದಿರುವಂತದ್ದು. Hallelujah. Not from the spirit. ಆತ್ಮದಿಂದ ಬಂದಿರುವಂತದ್ದಲ್ಲ. Hallelujah. Hallelujah. Then you cast out all pride. Cast pride, beauty pride, money pride, family pride. My family, my father and mother, all pride you must cast it out. ಕುಟುಂಬದ ಒಂದು ಅಹಂಕಾರವು, ಒಂದು ಸುಂದರತೆ, ಒಂದು ಅಹಂಕಾರವು, ಎಲ್ಲ ವಿಷಯಗಳನ್ನು ತೆಗೆದುಹಾಕಬೇಕು. Language pride. ಭಾಷೆ ಒಂದು ಅಹಂಕಾರವು. Tamilian. ಓ ನಾನು ತಮಿಳಾಡುವವನು, ತಮಿಳ್ ಭಾಷೆ ಉಳ್ಳವನು. ಎಲ್ಲ ಹೋಗ್ಬೇಕು ಹೇಳ್ರಿ. ಆಲ್ ಪ್ರೈಡ್ ಮಸ್ಟ್ ಗೋ ಔಟ್. ಅವಾಗ ಹಿ ಇಸ್ ತಮಿಳ್ ಮ್ಯಾನ್ ಬಟ್ ಹಿ ಇಸ್ ಗುಡ್ ಇನ್ ಇಂಗ್ಲಿಷ್. ಸ್ಟಡಿಡ್ ಇಂಗ್ಲಿಷ್ ಮೀಡಿಯಂ. ನಾನು ತಮಿಳ್ ಭಾಷೆ ಉಳ್ಳವನು, ಆದ್ರೆ ನಾನು ಇಂಗ್ಲಿಷ್ ಅನ್ನು ಮಾತಾಡ್ತೀನಿ ಜಾಸ್ತಿ. Hallelujah. 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 At home they speak in English only. But every pride must go off. ಎಲ್ಲ ಒಂದು ಅಹಂಕಾರ ಬಿಟ್ಟು ಹೋಗ್ಬೇಕು. Hallelujah. Hallelujah. Education pride. ವಿದ್ಯಾಭ್ಯಾಸದ ಒಂದು ಅಹಂಕಾರ. I am doctor, I am engineer, I am actor. All pride must go off. ನಾನು ಡಾಕ್ಟರ್ ಆಗಿದ್ದೇನೆ, ಇಂಜಿನಿಯರ್ ಆಗಿದ್ದೇನೆ. Color pride. I am fair. ನಾನು ತುಂಬಾ ಬೆಳ್ಳಗಿದ್ದೇನೆ. You are dark. ನೀನು all pride must go off. ಈ ಒಂದೆಲ್ಲ ಒಂದು ಬಣ್ಣಿನ ಒಂದು ಅಹಂಕಾರ ಬಿಟ್ಟು ಹೋಗ್ಬೇಕು. Hallelujah. 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 All position pride. ಎಲ್ಲ ಒಂದು ಸ್ಥಾನದ ಅಹಂಕಾರ ಬಿಟ್ಟು ಹೋಗ್ಬೇಕು. This pride, that pride, every pride must go off. ಈ ಅಹಂಕಾರವು ಎಲ್ಲ ಅಹಂಕಾರ ಬಿಟ್ಟು ಹೋಗ್ಬೇಕು. Because everything is from the clay. ಯಾಕಂದ್ರೆ ಎಲ್ಲವೂ ಈ ಮಣ್ಣಿನಿಂದ ಬಂದಿರುವಂತದ್ದು. Everything about the earthen vessel, everything about the physical must go in our lives. ಎಲ್ಲ ಈ ಒಂದು ಮಣ್ಣಿನ ಮಡಿಕೆಯ ವಿಷಯಗಳು, ಮಣ್ಣಿನ ವಿಷಯಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗಬೇಕು. Hallelujah. 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 In earthen vessel there is a treasure in you, that is Christ. ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ಪೊಕಿಷವಿದೆ, ಅದು ಕ್ರಿಸ್ತನಾಗಿದ್ದಾನೆ. Hallelujah. You should aware of him, aware of this treasure. ಈ ಒಂದು ಪಕ್ಷದ ಕುರಿತು ನಾವು ತುಂಬಾ ತಿಳುವಳಿಕೆ ಉಳ್ಳವರಾಗಿರಬೇಕು. You should respect the treasure than physical things, physical body. ಈ ಒಂದು ಶಾರೀರಿಕ ದೇಹಕ್ಕಿಂತ ಈ ಒಂದು ಪೊಕಿಷಕ್ಕೆ ನಾವು ಮುಖ್ಯಸ್ಥಾನ ಕೊಡಬೇಕು. You should magnify that treasure which is in you than physical body. ನಿನ್ನ ಒಳಗೆ ಇರುವಂತ ಈ ಒಂದು ಸಂಪತ್ತು, ಈ ಒಂದು ಶಾರೀರಿಕ ವಿಷಯಗಳಿಗಿಂತ ಅದಕ್ಕೆ ಮುಖ್ಯಸ್ಥೆ ಕೊಟ್ಟು ಅದನ್ನು ಮಹಿಮೆಪಡಿಸಬೇಕು. You must conscious about this treasure than your physical. ನಿಮ್ಮ ಒಂದು ಶಾರೀರಿಕ ವಿಷಯಗಳಿಗಿಂತ ಈ ಒಂದು ಸಂಪತ್ತಿಗೆ ನೀನು ಮುಖ್ಯಸ್ಥೆಯನ್ನು ಕೊಡಬೇಕು. How it will happen? How it will happen? When you spend your time with the treasure, it will happen. ಈ ಒಂದು ಸಂಪತ್ತಿನ ಜೊತೆಯಲ್ಲಿ ನೀನು ಸಮಯವನ್ನು ಕಳೆಯುವಾಗ, Hallelujah. Hallelujah. You should spend time with the treasure. ಆ ಒಂದು ಸಂಪತ್ತಿನ ಜೊತೆಯಲ್ಲಿ ನೀನು ಸಮಯವನ್ನು ಕಳೆಯಬೇಕು. Someone put leave for making chakli, rose cake. ಈ ಒಂದು ಚಕ್ಲಿ ಮಾಡ್ಲಿಕ್ಕೆ, ರೋಸ್ ಕುಕ್ ಮಾಡ್ಲಿಕ್ಕೆ, ಕೇಕ್ ಮಾಡ್ಲಿಕ್ಕೆ ಲೀವ್ They put ಹಾಕ್ತಾರೆ. leave and prepared. ಅವರು ಲೀವ್ ಹಾಕಿಕೊಂಡು ಇದನ್ನು ಮಾಡ್ತಾರೆ. Hallelujah. Hallelujah. I can say you are labored so much ma. ನಾನು For ಹೇಳ್ತೇನೆ the physical body. ಶಾರೀರಿಕ ದೇಹಕ್ಕಾಗಿ ನೀನು ಬಹಳಷ್ಟು ಕಷ್ಟಪಟ್ಟಿದೀಯಾ. Then don't say that from now onwards I don't cook. ಈಗ ಹೇಳ್ಬೇಡ್ರಿ ನಾನು ಇವತ್ತಿನಿಂದ ನಾನು ಅಡಿಗೆನೇ ಮಾಡುವುದಿಲ್ಲ ಎಂದು. I am not saying like that. ನಾನು ಆ ರೀತಿ ಹೇಳ್ತಾ ಇಲ್ಲ. Hallelujah. 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 It's a Christmas season. You put leave, very good. You prepare dishes, good. ಇದು ಕ್ರಿಸ್ಮಸ್ ಸಮಯವಾಗಿದೆ, ನೀನು ಲೀವ್ ಹಾಕಿದ್ಯಾ, ನೀನು ಆಹಾರಗಳನ್ನು, ನೀನು ಸ್ವೀಟ್ಸ್ ಅನ್ನು ಮಾಡಿದ್ಯಾ. But learn to put leave to spend in the presence of the Lord, to spend with the treasure which is in you. ನಿನ್ನಲ್ಲಿರುವಂತ ಈ ಒಂದು ಸಂಪತ್ತಿನ ಜೊತೆಯಲ್ಲಿ ಸಮಯವನ್ನು ಕಳೆಯಕ್ಕೆ ನೀವು ಲೀವ್ ಹಾಕಬೇಕು, ಅದರ ಜೊತೆ ಸಮಯವನ್ನು ಕಳೆಯಬೇಕು. Because he is the Lord of your life. ಯಾಕಂದ್ರೆ ಆತನೇ ನಿಮ್ಮ ಜೀವನಕ್ಕೆ ಒಡೆಯನು, ಕರ್ತನಾಗಿದ್ದಾನೆ. Hallelujah. In this world, the earthen vessel, this earthen vessel is temporary. ಈ ಒಂದು ಭೂಮಿಯಲ್ಲಿ ಈ ಒಂದು ಮಣ್ಣಿನ ಮಡಿಕೆ ಅದು ತಾತ್ಕಾಲಿಕವಾಗಿರುವಂತದ್ದು. But your spirit and the treasure which is in your spirit are eternal. ಆದ್ರೆ ನಿನ್ನೊಳಗಿರುವಂತ ಈ ಒಂದು ಸಂಪತ್ತು, ಈ ಒಂದು ದೇವರ ಒಂದು ಸನ್ನಿಧಿ, ಅದು ನಿತ್ಯಕ್ಕೆ ಇರುವಂತದ್ದಾಗಿದೆ. Hallelujah. Hallelujah. How many of you know about Gideon in the Bible? ಎಷ್ಟು ಜನರಿಗೆ Not your neighbor in the Gideon. ಬೈಬಲ್ ಒಂದು ಗಿಡಿಯೋನ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ನಿಮ್ಮ ಬಗಲ್ ಮನೆಯಲ್ಲಿ ಒಂದು ಗಿಡಿಯೋನ್ ಅಲ್ಲ. ತೋರಿಸ್ರಿ ಗಿಡಿಯೋನ ಬಗ್ಗೆ. ಗಿಡಿಯೋನ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? I'll explain little. ನಾನು ಅದನ್ನು ವಿವರಿಸ್ತೇನೆ. God chose Gideon
as a leader to deliver his people ದೇವರು from the hands of Midianites. ದೇವರು ಮಿದಿಯನರಿಂದ ಈ ಒಂದು ಇಸ್ರಾಯೇಲ್ ದೇಶವನ್ನು ಜನರನ್ನು ರಕ್ಷಿಸಲಿಕ್ಕೆ ಗಿದಿಯೋನನ್ನು ನಾಯಕನಾಗಿ ಆರಿಸಿದನು. Hallelujah. Hallelujah. God chose Gideon as a leader to deliver his people from the hands of Midianites. ದೇವರು ಗಿದಿಯೋನನ್ನು ನಾಯಕನಾಗಿ ಆರಿಸಿಕೊಂಡದ್ದು ಯಾಕಂದ್ರೆ ಇಸ್ರಾಯೇಲ್ ಜನರು ಮಿದಿಯನರಿಂದ ರಕ್ಷಿಸಲಿಕ್ಕೆ. According to God's guidance, ದೇವರ ಒಂದು ಸಲಹೆಗಳ ಪ್ರಕಾರ Gideon chosen 300 people ಗಿಡಿಯೋನನ್ನು 300 ಜನರನ್ನು ಆರಿಸಿಕೊಂಡನು and make them into 3 groups ಅವರನ್ನು 3 ಗುಂಪುಗಳನ್ನಾಗಿ ಮಾಡಿದನು and gave each one of them a trumpet and clay jar, mud pot with a torch in it. ಅಲ್ಲಿ ಪ್ರತಿಯೊಬ್ಬರಿಗೆ ಒಂದು ತುತ್ತೂರಿಯನ್ನು ಕೊಟ್ಟಿದ್ದಾನೆ, ಮತ್ತೆ ಒಂದು ಪಂಜವನ್ನು ಕೊಟ್ಟಿದ್ದಾನೆ, ಮತ್ತು ಒಂದು ಮಡಿಕೆಯನ್ನು ಕೊಟ್ಟಿದ್ದಾನೆ. Hallelujah. Hallelujah. Then he said to them, ಆಮೇಲೆ ಅವರಿಗೆ ಹೇಳಿದ್ದಾನೆ, watch me, ನನ್ನನ್ನು ನೋಡು, you do what I do exactly. ನಾನು ಏನು ಮಾಡ್ತೇನೋ ಅದರ ಪ್ರಕಾರ ನೀನು ಸರಿಯಾಗಿ ಮಾಡಬೇಕು. Hallelujah. 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 Are you able to understand? ನಾನು ಹೇಳೋದು ಅರ್ಥವಾಗ್ತಾ ಇದೆಯಾ? Gideon chose 300 people according to the guidance of God. ದೇವರ ಒಂದು ನಡೆಸುವಿಕೆ ಪ್ರಕಾರ ಗಿಡಿಯೋನನ್ನು 300 ಜನರನ್ನು ಆರಿಸಿಕೊಂಡನು and made them 3 groups. ಅವರನ್ನು 3 ಗುಂಪಾಗಿ ವಿಭಾಗಿಸಿದನು. And he gave each one of them trumpet. ಪ್ರತಿಯೊಬ್ಬರಿಗೆ ಆತನು ತುತ್ತೂರಿಯನ್ನು ಕೊಟ್ಟನು. And also clay jar. ಮತ್ತೆ ಒಂದು ಮಣ್ಣಿನ ಮಡಿಕೆಯನ್ನು ಕೊಟ್ಟಿದ್ದಾನೆ. In that torch was there. ಅದರೊಳಗೆ ಈ ಒಂದು ಪಂಜವು ಇತ್ತು. Hallelujah. Hallelujah. ದೀಪ. Hallelujah. Hallelujah. And he said to them, ಅವರಿಗೆ ಹೇಳಿದನು, watch me, I do exactly what I do. You do exactly what I do. ನಾನು ಏನು ಮಾಡ್ತೇನೋ ಅದನ್ನು ಗಮನಿಸಿ ನೋಡಿ ಅದೇ ಪ್ರಕಾರ ನೀನು ಮಾಡು. When I go to the edge of the enemy camp, ನಾನು ಈ ಒಂದು ವೈರಿಯ ಒಂದು ಪಾಳ್ಯದ ಒಂದು ಕಡೆ ಭಾಗಕ್ಕೆ watch me and do what I do exactly. ನಾನು ಏನು ಮಾಡ್ತಿದ್ದೇನೆ ನಾನು ನೋಡಿ ಅದರ ರೀತಿಯಲ್ಲಿ ನೀನು ಮಾಡು. Hallelujah. Hallelujah. As soon as I and those who are with me blow the trumpets, you too must blow the trumpets. ನಾನು ಮತ್ತು ನನ್ನ ಜೊತೆಯಲ್ಲಿದ್ದವರು ತುತ್ತೂರಿಯನ್ನು ಊದಿದಾಗ ನೀವು ಸಹ ತುತ್ತೂರಿಯನ್ನು ಊದಿರಿ. If we shout, you shout. ನಾನು ಕೂಗಿದಾಗ ನೀವು ಸಹ ಕೂಗಿರಿ. If we break our mud jars, you too must break the mud jars. ಮಣ್ಣಿನ ಮಡಿಕೆ ನಾನು ಹೊಡೆದರೆ ನೀವು ಸಹ ಮಣ್ಣಿನ ಮಡಿಕೆ ಹೊಡೆಯಬೇಕು. When we hold the torches which is inside of the mud pot, you too hold the torches inside the mud pot. ಈ ಮಣ್ಣಿನ ಮಡಿಕಿನಲ್ಲಿರುವಂತ ಒಂದು ದೀಪವನ್ನು ನಾನು ಮೇಲೆ ಕೆತ್ತಿದಾಗ ನೀವು ಸಹ ಮೇಲೆ ಕೆತ್ತಬೇಕು. Then you see the great miracle. ಅವಾಗ ದೊಡ್ಡ ಅದ್ಭುತ ಕಾರ್ಯಗಳು ನೀವು ನೋಡುತ್ತೀರಿ. This miracle will happen without using knife or any instruments. We will won the battle. ಈ ಒಂದು ಅದ್ಭುತ ಕಾರ್ಯಗಳು ಯಾವುದೇ ಒಂದು ಕತ್ತಿ ಆಗಲಿ ಯಾವುದೇ ಆಯುಧ ಆಗಲಿ ಉಪಯೋಗಿಸದೆ ಇದು ನಮಗೆ ಜಯ ಸಿಗುತ್ತದೆ. He explained everything to the 300 people. ಈ 300 ಜನರಿಗೆ 300 people of Israelites. ಇಸ್ರಾಯೇಲರಿರುವಂತ 300 ಜನರಿಗೆ ಅದನ್ನು ವಿವರಿಸಿದ್ದಾನೆ. Hallelujah. Hallelujah. Without knife they are going to win. ಕತ್ತಿ ಉಪಯೋಗಿಸದೆ ಆ ಒಂದು ಯುದ್ಧವನ್ನು ಗೆಲ್ಲಲಿಕ್ಕಿದ್ದಾರೆ. Hallelujah. 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 How many of you desire without casting the demons out, the demons when they looked at you and run off? ಎಷ್ಟು ಜನರು ನೀವು I have ದೆವ್ವಗಳನ್ನು desire. ಎಷ್ಟು ಜನರು ನೀವು ದೆವ್ವಗಳನ್ನು ಓಡಿಸದೆ ದೆವ್ವವು ನಿಮ್ಮನ್ನು ನೋಡಿ ಓಡಿ ಹೋಗುವುದನ್ನು ನೋಡಲಿಕ್ಕೆ ಎಷ್ಟು ಜನ Hallelujah. ಇಷ್ಟವಿದೆ. That means when you are coming, ಅದರ ಅರ್ಥ ಏನಂದ್ರೆ ನೀವು ಬರುತ್ತಾ ಇರುವಾಗ a person filled with demon, ಒಬ್ಬ ಮನುಷ್ಯನು ದೆವ್ವ ಹಿಡಿದವನು he screams and look at you and he must leave off that ಆತನು person. ನಿನ್ನನ್ನು That ನೋಡಿ type of miracles. ಆತನನ್ನು ನೋಡಿ ಆ ದೆವ್ವ ಆತನನ್ನು ಬಿಟ್ಟು ಓಡಬೇಕು. Because Gideon said that without knife we are winning. ಯಾಕಂದ್ರೆ ಗಿಡಿಯೋನನ್ನು ಹೇಳಿದಾನೆ ಖಡ್ಗ ಇಲ್ಲದೆ ನಾವು ಗೆಲ್ಲಲಿಕ್ಕಿದ್ದೇವೆ. Here without praying, without doing means casting out, we must see the result. ಈ ಅದ ಅರ್ಥ ಏನಂದ್ರೆ ನಾವು ಪ್ರಾರ್ಥನೆ ಮಾಡದೆ ನಾವು ಓಡಿಸದೆ ದೆವ್ವವನ್ನು ಓಡಿಸದೆ. I'm not telling about personal time spending with the Lord. ನಾನು ವೈಯಕ್ತಿಕವಾಗಿರುವಂತ ಪ್ರಾರ್ಥನೆ ಕುರಿತು ಹೇಳಲಿಲ್ಲ. ಪ್ರಾರ್ಥನೆ ಮಾಡದೆ ಓಡಿಸದೆ ಅದು ಬಿಟ್ಟು For ಹೋಗಬೇಕು. example, because you believers take it in a wrong interpretation. ಯಾಕಂದ್ರೆ ಕೆಲವು ವಿಶ್ವಾಸಿಗಳು ತಪ್ಪಾಗಿ ಅದನ್ನು ತಿಳಿದುಕೊಳ್ಳುತ್ತಾರೆ. They don't pray. Pastor said that don't pray, so we don't pray. ಸಭಾಪಾಲಕರು ಪ್ರಾರ್ಥನೆ ಮಾಡಬೇಡ ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡುವುದಿಲ್ಲ. Listen carefully. ಗಮನ ಕೊಟ್ಟು If ಕೇಳ್ರಿ. any person calls you, come and cast out demon person, he is suffering with a demon. ಒಬ್ಬ ಮನುಷ್ಯನ ಬಂದು ನಿನ್ನ ಕರೀತಾನೆ, ಇದನ್ನು ದೆವ್ವ ಹಿಡಿದಿದೆ ಇದನಿಗೆ, ಇದನ್ನು ಬಂದು ಓಡಿಸು. You are spending with the treasure time. ನೀನು ಈ ಒಂದು ಸಂಪತ್ತಿನ ಜೊತೆಯಲ್ಲಿ ನೀನು ಸಮಯವನ್ನು ಕಳೀತಾ And when ಇದೆಯಾ. you come out, ಮತ್ತೆ ನೀನು ಹೊರಗೆ ಬರುವಾಗ to cast out the ಆ demon, ದೆವ್ವಗಳನ್ನು when ಓಡಿಸಲಿಕ್ಕೆ you are ಬರುವಾಗ coming near, he screamed and leave off that person. ನೀನು ಆತನ ಹತ್ತಿರ ಬರ್ತಾ ಇರುವಾಗ ನೀನು ನೋಡಿ ಆತನು ಬಿಟ್ಟು That ಓಡಿ type of ಹೋಗ್ತಾನೆ. miracles I am saying. ಅಂತ ಅದ್ಭುತ ಕಾರ್ಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. Hallelujah. 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 A person was suffering with sickness. ಒಬ್ಬ ಮನುಷ್ಯನು ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದಾನೆ. You just pass
on that way. ನೀನು ಆ Nearby ಮಾರ್ಗದಲ್ಲಿ person. ಆ ಮನುಷ್ಯನ ಹತ್ರ ನೀನು ಹೋಗ್ತಾ ಇದೀಯಾ? Power of God flows from you and hits and he became ದೇವರ healed. ದೇವರ ಶಕ್ತಿ ನಿನ್ನಿಂದ ಹರಿದು ಆತನನ್ನು ಮುಟ್ಟಿ ಆತನು ಸ್ವಸ್ಥವಾಗುತ್ತಾನೆ. Hallelujah. Hallelujah. This type of miracles. Do you desire? ಅದ್ಭುತ ಕಾರ್ಯಗಳು ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ. You want to do it? ನೀನು ಅದನ್ನ ಮಾಡಬೇಕಂತ ಇಷ್ಟ ಇದೆಯಾ? Hallelujah. Hallelujah. Then listen carefully about what the Gideon and the team did it. ಅದಕ್ಕಾಗಿ ನೀವು ಗಮನ ಕೊಟ್ಟು ಕೇಳ್ರಿ ಯಾವ ರೀತಿ ಗಿಡಿಯೋನನ್ನು ಮತ್ತು ಒಂದು ಸೈನ್ಯದ ಜನರು ಮಾಡಿದ್ದಾರೆ ಎಂದು. After midnight, ಮಧ್ಯರಾತ್ರಿ ಸಮಯದಲ್ಲಿ Gideon took 100 people, 100 men with him. ಗಿಡಿಯೋನನ್ನು 100 ಜನರ ಆತನ ಜೊತೆಯಲ್ಲಿ ತೆಗೆದುಕೊಂಡು ಹೋದನು. How many people he selected? ಆತನ ಎಷ್ಟು ಜನರು ಆರಿಸಿಕೊಂಡಿದ್ದಾನೆ? 300 people. 300 ಜನರು divided ಆರಿಸಿಕೊಂಡಿದ್ದಾನೆ. 3 groups. 3 ಗುಂಪನ್ನು He ಮಾಡಿದ್ದಾನೆ. took 100 people with them. 100 with ಜನರ him. ಆತನ ಜೊತೆಯಲ್ಲಿ ಕರ್ಕೊಂಡು ಹೋದನು. Hallelujah. Hallelujah. And reached the edge of the Midianite camp. ಈ ಒಂದು ಮೆದ್ಯನರ ಒಂದು ವೈರಿಯ ಒಂದು ಪಾಳ್ಯದ ಕಡೆ ಭಾಗದಲ್ಲಿ ಆತನು ಹೋದನು. And suddenly this Gideon and all other 100 people blow the trumpets with the right hand. ತಕ್ಷಣವೇ ಗಿಡಿಯೋನನು ಮತ್ತು 100 ಜನರ ಆತನ ಜೊತೆಲಿದ್ದವರು ಬಲಗೈಯಲ್ಲಿ ಇರುವಂತ ತುತ್ತೂರಿಯನ್ನು ಊದಿದ್ದಾರೆ. Hallelujah. Hallelujah. Immediately there also other people also they too blowed the trumpet. ತಕ್ಷಣವೇ ಅವರು ಹೇಳಿರುವಂತ ಇನ್ನು ಉಳಿದಂತ ಜನರು They were watching Gideon and the team. ಅವರು ಗಿಡಿಯೋನನ್ನು ಮಾತನ ಜೊತೆಲಿರುವಂತ ಗುಂಪಿನ ಜನರನ್ನು ಗಮನಿಸಿ ನೋಡ್ತಾ ಇದ್ದಾರೆ. Hallelujah. They with their right hand they have trumpets. ಅವರ ಬಲಹಸ್ತದಲ್ಲಿ ತುತ್ತೂರಿ ಇದೆ. Hallelujah. Hallelujah. They blowed the trumpet. ಆ ತುತ್ತೂರಿಯನ್ನು ಅವರು ಊದಿದ್ದಾರೆ. All 300 people blew the trumpet. ಜನರು ಒಂದು ತುತ್ತೂರಿಯನ್ನು ಊದಿದ್ದಾರೆ. Hallelujah. Hallelujah. And they have the mud pots on their left hand. ಅವರ ಎಡಗೈಯಲ್ಲಿ ಒಂದು ಮಣ್ಣಿನ ಮಡಿಕೆ ಇದೆ. They broke that mud pots. ಆ ಒಂದು ಮಣ್ಣಿನ ಮಡಿಕೆಯನ್ನು ಒಡೆದರು. And held the torches. ಆ ಒಂದು ದೀಪವನ್ನು ಮೇಲೆ ಕೆತ್ತಿದರು. And lift the torches out. ಆ ಒಂದು ದೀಪವನ್ನು ಮೇಲೆ ಕೆತ್ತಿದರು. Hallelujah. Hallelujah. And shouted. ಮತ್ತೆ ಅಲ್ಲಿ ಕೂಗಿದ್ದಾರೆ. Hallelujah. Hallelujah. ಒಂದು ಕಡೆ trumpet. ಒಂದು ಕಡೆ ತುತ್ತೂರಿ. Hallelujah. With the right hand they took the trumpet. ಬಲ ಕಡೆ and they blew it. ಬಲ ಹಸ್ತದಲ್ಲಿ ಒಂದು ತುತ್ತೂರಿಯನ್ನು ಊದಿದ್ದಾರೆ. Hallelujah. And with the left hand ಮತ್ತೆ ಒಂದು ಎಡಗೈಯಲ್ಲಿ they broke the mud pot. ಆ ಒಂದು ಮಣ್ಣಿನ ಮಡಿಕೆಯನ್ನು ಮುರಿದರು. Inside what is there? ಒಳಗೆ ಏನಿದೆ? Give me that pen. Pen is there. Pen. I'll explain you. Some people unable to catch. Give me any pen. Thank you, ma. Hallelujah. See. Hallelujah. This is cap, this is pen. ಇದು ಕ್ಯಾಪ್ ಆಗಿದೆ, ಪೆನ್ ಆಗಿದೆ. What Gideon gave to them? ಇಲ್ಲಿ ಗಿಡಿಯೋನ್ ಅವರಿಗೆ ಏನು ಹೇಳಿದಾನೆ? Mud pots. ಮಣ್ಣಿನ ಮಡಿಕೆ. Example, mud pot. ಮಣ್ಣಿನ ಮಡಿಕೆ. Inside the torch. ಅದರ ಒಳಗೆ ಒಂದು ದೀಪವಿದೆ. For their left hand he has given that. ಅವರ ಎಡಗಡೆಯಲ್ಲಿ ಇದನ್ನು ಹಿಡ್ಕೊ ಅಂತ ಹೇಳಿ ಅವರು ಹೇಳಿದಾನೆ. Mic is like trumpet, you think, imagine it. ಮೈಕ್ ಅನ್ನು ಬಲ ಕೈಯಲ್ಲಿ ಕೊಟ್ಟಿದ್ದಾರೆ. ತುತ್ತಿರಿ ಅಂತ ತಿಳ್ಕೊರಿ. ತುತ್ತಿರಿ ಅಂತ ತಿಳ್ಕೊಳ್ರಿ. ತುತ್ತಿರಿ ಅಂತ ತಿಳ್ಕೊರಿ. Unable to understand my English. Okay. Hallelujah. Hallelujah. ತುತ್ತಿರಿ ಇದೆ. In right hand they had what they had? ಬಲ ಹಸ್ತದಲ್ಲಿ ಏನಿದೆ ಅವರ ಹತ್ರ? Mic ಅಲ್ಲ. Somebody saying mic. What ba? ತುತ್ತಿರಿ. Hallelujah. Trumpet. ತುತ್ತೂರಿ ಇದೆ ಅವರ ಬಲ ಹಸ್ತದಲ್ಲಿ. Hallelujah. Hallelujah. In the left hand ಅವರ ಎಡ ಹಸ್ತದಲ್ಲಿ ದೀಪ, ಮಣ್ಣಿನ ಮಡಿಕೆ. ದೀಪ ಒಳಗಿದೆ. Hallelujah. Hallelujah. So what the Gideon and team did, first they blow the trumpet and broke this. ಇಲ್ಲಿ ಗಿಡಿಯೋನಿನ ಒಂದು ಗುಂಪಿನ ಜನರು ಏನ್ ಮಾಡಿದ್ದಾರೆ? ತುತ್ತೂರಿಯನ್ನು ಊದಿದ್ದಾರೆ ಮತ್ತೆ ಮಣ್ಣಿನ ಮಡಿಕೆಯನ್ನು ಹೊಡೆದಿದ್ದಾರೆ. What is there? ಇಲ್ಲಿ ಏನಿದೆ? Not pen. Inside. ಇಲ್ಲಿ ಬೆಳಕಿದೆ, ದೀಪ ಇದೆ. Hallelujah. Hallelujah. And they shouted. Now we shout means what? Hallelujah. Like that they shouted something. ಅಲ್ಲಿ ಕೂಗಿದ್ದಾರೆ, ಇಲ್ಲಿ ಕೂಗಿದ್ದಾರೆ, ಅಲ್ಲೆಲ್ಲ ಒಂದು ಕೂಗುತ್ತೇವೆ, ಅಲ್ಲಿ ಸಹ ಅವರು ಕೂಗಿದ್ದಾರೆ. Hallelujah. Hallelujah. What happened? Miracle taken ಅಲ್ಲಿ place. ಏನಾಗಿದೆ? ಅದ್ಭುತ ಕಾರ್ಯಗಳು ಉಂಟಾಯಿತು. Hallelujah. Hallelujah. The Lord turned each Midianite sword against his brother. ಈ ಒಂದು ಮಿದ್ಯರನ ಒಂದು ಖಡ್ಗವು ದೇವರು ಅವರ ಸಹೋದರ ಕಡೆಗೆ ಆತನ ತಿರುಗಿಸಿದ್ದಾನೆ. Hallelujah. Hallelujah. When they did it, what God said it. ಅವರು ದೇವರು ಹೇಳಿದ್ದನ್ನು ಅವರು ಮಾಡಿದಾಗ what God made it. ದೇವರು ಏನು ಮಾಡಿದಾನೆ? The Lord turned each Midianite, that means their enemies, their sword against. Confusion taken place. ಅವರ ಪಾಳ್ಯದಲ್ಲಿ ಗಲಿಬಿಲಿ ಉಂಟಾಯಿತು. Hallelujah. For example, ಉದಾಹರಣೆಗೆ enemy team think like that, we are in enemy team. ಈ ಒಂದು ವೈರಿಯ ಪಾಳ್ಯದಲ್ಲಿ ನಾವು ಇದ್ದೇವೆ. There are other against people are coming. ಈ ಜನರು ನಮ್ಮ ವಿರೋಧವಾಗಿ ಬರ್ತಾ ಇದ್ದಾರೆ. So I said to Sundar,
We must go against them. Now Take sword, everything ready. Be ready. They are coming. ಅವ್ರು ನಮ್ಮ ಎದುರಿಗೆ ಬರ್ತಾ ಇದ್ರೆ ಸಿದ್ಧವಾಗಿರು, ಖಡ್ಗವನ್ನ ತೆಗೆದುಕೊಂಡು ಸಿದ್ಧವಾಗಿರು. He says, okay, pastor, ready. I'm ready. ಓಕೆ ಪಾಸ್ಟ್ ರೆಡಿ ಅಂತೇಳಿ ನಾನು ಹೇಳುತ್ತೇನೆ. Hallelujah. Hallelujah. But all of a sudden, God made it confusion. ಆದ್ರೆ ಇದ್ದಕ್ಕಿದ್ದಾಗೆ ದೇವರಲ್ಲಿ ಗಲಿಬಿಲಿಯನ್ನು ಉಂಟು ಮಾಡಿದಾನೆ. Hallelujah. These enemies, what they did it? ಈ ವೈರಿಗಳು We are ಏನ್ not ಮಾಡಿದ್ದಾರೆ? enemies. We are best people. What they did it? ಏನ್ ಮಾಡಿದ್ದಾರೆ? This sword turned towards him to kill, and that sword towards me ಈ to ಒಂದು kill. ಅವ್ರ ಹತ್ರ ಇರುವಂತ ಖಡ್ಗವು ಅವರಿಗೆ ಜಗಳ ಆಡುವಂತೆ ಮಾಡಿದಾನೆ. ಜಗಳ ಆಗದಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕನ್ಫ್ಯೂಷನ್ ಆಗಿಬಿಟ್ಟಿದೆ. Hallelujah. Hallelujah. ಮತ್ತೆ ಜಗಳ ಅಲ್ಲ, ಏನ್ ಸುಂದರ್ ನನಗೆ ಹಿಂಗ, ನೋ ನಾಟ್ ದಟ್ ಜಗಳ, ಕನ್ಫ್ಯೂಸ್ ಗಲಿಬಿಲಿ ಮಾಡಿದಾನೆ. Sometimes for writing exam they'll go without the grace of God, they'll confuse, blind, ದೇವರ they'll become blind. ಕುರುಡರಾಗಿಬಿಡ್ತಾರೆ ದೇವರ ಕೃಪೆ ಇಲ್ಲದಿದ್ರೆ. Hallelujah. 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 They cannot write also. ಅವರು ಬರಲಿಕ್ಕೆ ಸಹ ಆಗೋದಿಲ್ಲ. How much you study also, you must lean upon God, then only that marks comes. ಎಷ್ಟು ನೀನು ಓದಿರು ಸಹ ನೀನು ದೇವರ ಮೇಲೆ ಹತ್ತುಕೊಳ್ಳಬೇಕು, ಅವಾಗ ಮಾರ್ಕ್ಸ್ ಬರುತ್ತದೆ. Hallelujah. Hallelujah. Here what happened? ಇಲ್ಲಿ ಏನಾಯ್ತು? God made enemies confused. ದೇವರು ಇಲ್ಲಿ ವೈರಿಗಳನ್ನು ಗಲಿಬಿಲಿ ಪಡಿಸಿದಾನೆ. They sword against their companion. ಅವರ ಖಡ್ಗವೇ ಅವರ ಒಂದು ಜೊತೆಗಾರರ ಸಂಗಡ ಬೀಳುವಂತೆ ಮಾಡಿದಾನೆ. Hallelujah. Hallelujah. When 300 men broke their clay jars ಇಲ್ಲಿ ಗಿಡಿಯೋನನ ಜನರು ಅವರ ಮಣ್ಣಿನ ಮಡಿಕೆಯನ್ನು ಹೊಡೆದಾಗ and held their torches ಅವರ ಒಂದು ದೀಪವನ್ನು ಮೇಲೆಕೆತ್ತಿದಾಗ into their hand ಅವರ ಹಸ್ತದಿಂದ ಅವ್ರ and ಮೇಲೆಕೆತ್ತಿದಾಗ blow the trumpet and shouted, ತುತ್ತೂರಿಯನ್ನು ಊದಿ ಅವರು ಕೂಗಿದಾಗ miracle has taken place. ಅಲ್ಲಿ ಅದ್ಭುತ ಕಾರ್ಯಗಳು ಉಂಟಾಯಿತು. This morning time the Lord says to ಈ ಒಂದು you, ಬೆಳಗಿನ ಸಮಯದಲ್ಲಿ ದೇವರು ನಿಮಗೆ ಹೇಳ್ತಾ ಇದ್ದಾನೆ, break the mud pot, ಈ ಒಂದು ಮಣ್ಣಿನ ಮಡಿಕೆಯನ್ನು ಮುರಿಯಿರಿ. clay jar. ಈ ಒಂದು ಮಣ್ಣಿನ All ಮಡಿಕೆಯನ್ನು the ಮಾಡ್ರಿ. time thinking about me and murmuring, I want to cook, I want to do this, I want that, I want to earn money, I want this. Don't focus on this more. ಯಾವಾಗಲೂ ನಿಮ್ಮ ಬಗ್ಗೆ ನಾನು ಇದನ್ನು ಮಾಡಬೇಕು, ಅದನ್ನ ಮಾಡಬೇಕು, ಇದನ್ನ ಇದು ಮಾಡಬೇಕು ಅಂತೇಳಿ ಯೋಚನೆ ಮಾಡುವುದಾದ್ರೆ ಯೋಚನೆ ಮಾಡೋದನ್ನು ಬಿಟ್ಬಿಡು. Hallelujah. Hallelujah. Some people they plan about physical thing only. ಕೆಲವು ಜನರು ಅವರ ಶಾರೀರಿಕ ವಿಷಯಕ್ಕೆ ಅವರು ಯೋಚನೆ ಮಾಡುತ್ತಾರೆ ಇರ್ತಾರೆ. So what you have to do? ಏನ್ ಮಾಡಬೇಕು? There's a treasure inside. ನಿಮ್ಮಲ್ಲಿ ಪೊಕ್ಕಿಷ ಒಳಗಿದೆ. So you must break out all the mud pot works, earthen vessel works. ಮಣ್ಣಿನ ಮಡಿಕೆಯ ಒಂದು ಕಾರ್ಯಗಳನ್ನೆಲ್ಲ ನೀನು ಒಡೆದಾಕಬೇಕು. This person said this person said to me about me to others like that. ಈ ವ್ಯಕ್ತಿಯು ನನ್ನ ಮೇಲೆ ವಿರುದ್ಧವಾಗಿ ತಪ್ಪಾಗಿ ಬೇರೆಯವರ ಹತ್ರ ಮಾತಾಡಿದಾನೆ. That girl pinched me, this girl bit me. That's all small children, students will complain these things. ಚಿಕ್ಕ ಮಕ್ಕಳು ಯಾವ LKG, ರೀತಿ ಹೇಳ್ತಾರೆ. UKG. Hallelujah. 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 You are growing in the spirit. ಆತ್ಮದಲ್ಲಿ ನೀನು ಬೆಳೀತಾ ಇದೀಯಾ? Spiritually you are growing. ಆತ್ಮಿಕವಾಗಿ ನೀನು ಬೆಳೀತಾ ಇದೀಯಾ? We must set right, leave off the things. ಆ ವಿಷಯಗಳನ್ನು ನಾವು ಬಿಟ್ಬಿಡಬೇಕು. Hallelujah. Hallelujah. Then only the Christ, the treasure manifests out. ಅವಾಗ ಮಾತ್ರನೇ ಕ್ರಿಸ್ತನು ಆ ಒಂದು ಪೊಕ್ಕಿಷವು ನಿಮ್ಮಲ್ಲಿ ಪ್ರತ್ಯಕ್ಷವಾಗುತ್ತದೆ. All the time thinking about physical things, break it. ಯಾವಾಗಲೂ ಶಾರೀರಿಕ ವಿಷಯಗಳನ್ನು ಯೋಚನೆ ಮಾಡುವುದನ್ನು ಮುರಿದಾಕು. There's a treasure torch inside of you, blow it. ನಿನ್ನೊಳಗೆ ಒಂದು ದೀಪವಿದೆ, ಅದನ್ನು ನೀನು ಊದು. That means if you testify about anything, goodness of God, ದೇವರ ಉಪಕಾರದ ಬಗ್ಗೆ ನೀನು ಸಾಕ್ಷಿ ಹೇಳ್ತಾ ಇರಬೇಕಾದ್ರೆ don't magnify what you did, physical body. ಶಾರೀರಿಕವಾಗಿರುವಂತ ದೇಹದಿಂದ ನೀನು ಏನು ಮಾಡಿದೆಯೋ ಅದನ್ನು ನೀನು ಘನಪಡಿಸಬೇಡ. Magnify and understand, because of Christ this happened. ಕ್ರಿಸ್ತನಲ್ಲಿ ಇದ್ದುದರಿಂದ ಕ್ರಿಸ್ತನೊಂದು ಉಪಕಾರ ಇದ್ದುದರಿಂದ ಇದು ನನಗೆ ಉಂಟಾಯಿತು ಅಂತೇಳಿ ನೀನು ಘನಪಡಿಸಬೇಕು. Hallelujah. 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 Inside you have Christ in you. ಒಳಗೆ ನಿನಗೆ ಕ್ರಿಸ್ತನಿದ್ದಾನೆ. Have Christ conscious, not body conscious. ಕ್ರಿಸ್ತನ ಒಂದು ಮನಸ್ಸು ಉಳ್ಳವರಾಗಿರು, ಶರೀರ ಮನಸ್ಸು ಉಳ್ಳವರಾಗಿರಬೇಡ. According to 1 Corinthians 27, Christ in you the hope of glory. ಕೊಲೊಸ್ಸೆ 1:27 ಪ್ರಕಾರ ಕ್ರಿಸ್ತನಲ್ಲಿ ಇದರಿಂದ ಮಹಿಮೆಗೆ ನಿರೀಕ್ಷೆ ಆಗಿದೆ. If you have Christ in you, I already told you, you have glory of God in you. ನಿನ್ನಲ್ಲಿ ಕ್ರಿಸ್ತನಿದ್ರೆ ನಾನು ಆಗಲೇ ಹೇಳಿದ್ದೇನೆ, ದೇವರ ಮಹಿಮೆ ನಿನ್ನಲ್ಲಿದೆ. For any reason are you sick, Christ is in you, he is the hope of your health. ನಿಮಗೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಕ್ರಿಸ್ತನಿನಲ್ಲಿದ್ದಾನೆ, ಆ ಒಂದು ಸ್ವಸ್ಥತೆಗೆ ಆತನೇ ಒಂದು ಕಾರಣನಾಗಿದ್ದಾನೆ. For any reason your business failed,
Trust in Christ who is in you. He is the hope of your victory. ನಿಮ್ಮ ವ್ಯಾಪಾರ ಸೋತೋಗಿದರೆ ವಿಫಲವಾದರೆ ಕ್ರಿಸ್ತನಲ್ಲಿದ್ದಾನೆ, ಆತನೇ ಅದಕ್ಕೆ ನಿರೀಕ್ಷೆ, ಮಹಿಮೆಗೆ ನಿರೀಕ್ಷೆ ಅಂತ Are ಹೇಳಿ you ನೀವು ಯೋಚನೆ facing any ಮಾಡ್ರಿ. financial problem? ಏನಾದ್ರೂ ಹಣಕಾಸಿನ ವಿಷಯದ ಸಮಸ್ಯೆ ಎದುರಿಸ್ತಾ Christ ಇದ್ದೀರಾ? is the hope of your finance. ನಿಮ್ಮ ಹಣಕಾಸಿನ ವಿಷಯಕ್ಕೆ ಕ್ರಿಸ್ತನಿದ್ದಾನೆ. Hallelujah. 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 If you don't have children, ನಿಮಗೆ ಮಕ್ಕಳಿಲ್ಲದೆ ಇದ್ದರೆ Christ in you, the hope of your pregnancy. ನಿನ್ನಲ್ಲಿ ಕ್ರಿಸ್ತನಿದ್ದಾನೆ, ಆತನೇ ನಿನ್ನ ಮಹಿಮೆಗೆ ನಿರೀಕ್ಷೆ If you don't ಆಗಿರ್ತಾನೆ. get job, ನಿಮಗೆ ಕೆಲಸ ಸಿಗದೆ Christ in ಹೋಗಬಹುದು. you is the hope of your job. ನಿನ್ನಲ್ಲಿ ಕ್ರಿಸ್ತನಿದ್ದರಿಂದ ನಿನಗೆ ಆ ಮಹಿಮೆ ಸಿಗುತ್ತದೆ. Christ is our restoration. ಕ್ರಿಸ್ತನು ನಮ್ಮ ಪುನಃಸ್ಥಾಪನೆ ಆಗಿದ್ದಾನೆ. That's why David said, ಅದಕ್ಕಾಗಿ ದಾವೀದನು He restoreth my soul. ನನ್ನ ಒಂದು ಆತ್ಮವನ್ನು ಪುನಃಸ್ಥಾಪನೆ ಮಾಡಿದ್ದಾನೆ. Hallelujah. Hallelujah. Who? Yeah. Christ. ಯಾರು ಮಾಡಿದ್ದಾರೆ? ಕ್ರಿಸ್ತನು ಮಾಡಿದ್ದಾನೆ. Hallelujah. Hallelujah. So keep saying Christ in me, Christ in me. Always focus on Christ. ಯಾವಾಗಲೂ ಕ್ರಿಸ್ತನ ಮೇಲೆ ಕೇಂದ್ರೀಕರಿಸು. ಕ್ರಿಸ್ತನು ನನ್ನಲ್ಲಿದ್ದಾನೆ ಅಂತೇಳಿ ಅರಿಕೆ ಮಾಡು. You will surely come up. ನೀವು ಖಂಡಿತವಾಗಿ ಮೇಲಕ್ಕೆ ಬರುತ್ತೀರಿ. Are you understand my message? ನನ್ನ ಸಂದೇಶವನ್ನು ಅರ್ಥವಾಗಿದೆಯಾ ನಿಮಗೆ? God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Follow Christ consciousness. ಕ್ರಿಸ್ತನ ಒಂದು ತಿಳುವಳಿಕೆಯನ್ನು, ವಿಷಯಗಳನ್ನು ನೀನು ಅರ್ಥ ಮಾಡಿಕೋ.